ಇವತ್ತಿಗೆ ಶಿವಂಬು ಚಿಕಿತ್ಸಾ. ಈಗ ನಮ್ಮ ರಂಗನಾಥ್ ಗುರುಗಳು ಇದ್ದಾಗ ಪ್ರಾಯೋಗಿಕ ತರಬೇತಿ ತುಂಬಾನೇ ಸುಂದರವಾಗಿ ನಡೀತಾ ಇತ್ತು. ಅವರ ಉಪಸ್ಥಿತಿಲಿ ನಾವು ಅದ್ಭುತವಾಗಿ ನಡ್ಸ್ಕೊಂಡು ಹೋಗೋಣ. ಎಸ್ ಮಾಸ್ಟರ್ಸ್ ಈಗ ಹೊಸಬ್ರು ಜಾಯ್ನ್ ಆಗ್ತಾ ಇದ್ದಾರೆ, ತುಂಬಾನೇ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಶಿವಂಬು ಅಂತಂದ್ರೇನು, ಮತ್ತೆ ಅದರದ ಮಹತ್ವವೇನು, ಪ್ರಯೋಜನವೇನು ಅಂತ ನಾವೆಲ್ಲರೂ ಸೀನಿಯರ್ ಮಾಸ್ಟರ್ಸ್ ತಿಳಿಸ್ಕೊಡ್ಬೇಕಾಗಿದೆ. ಯಾರೆಲ್ಲ ಅಂದ್ರೆ ಸೀನಿಯರ್ ಮಾಸ್ಟರ್ಸ್ ಮೂರ್ ಮಾಸ್ಟರ್ಸ್ ಮಾತಾಡಿ, ಮತ್ತೆ 5 ಮಾಸ್ಟರ್ಸ್ ಇವತ್ತು ಮಾತಾಡಿ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್, ಅದು ಯಶೋಧ ಮೇಡಮ್ ಇಂದ ಪ್ರಾರಂಭ ಆಗ್ಲಿ. ಸಂಕ್ಷಿಪ್ತವಾಗಿ ಮೇಡಮ್ ನೀವು ಹೇಳಿ. ಎಸ್ ಮಾಸ್ಟರ್ಸ್, ನೀವು ಹ್ಯಾಂಡ್ ರೈಸ್ ಮಾಡಬೇಕು. ತಡ ಇದಕ್ಕೆ ಮೇಡಮ್, ಬೇಗ. ಮೇಡಮ್, ಅವಕಾಶಕ್ಕೆ ಧನ್ಯವಾದಗಳು. ಶಿವಂಬು ಚಿಕಿತ್ಸೆಯ ಬಗ್ಗೆ ಹೇಳ್ರಿ ಅಂತ ಹೇಳಿದ್ದೀರಾ. ಶಿವಂಬು ಚಿಕಿತ್ಸೆ ಕೂಡ ನಾನು ಮಾಡ್ತಾ ಇದ್ದೀನಿ. ಸೆಕೆಂಡ್ ಮೇಡಮ್. ಹಾಗೂ ಇನ್ನೂ ನಾನು ಪ್ರಾರಂಭ ಮಾಡಬೇಕು, ತುಂಬಾನೇ ಇದು ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ಅದ್ಭುತ ಜ್ಞಾನ ಅಂತ ಇನ್ನೂ ವೇಟ್ ಮಾಡ್ತಾ ಇರ್ತೀವಿ. ಅವರು ಕೂಡ ಅನಿಸಿಕೆ ತಿಳಿಸ್ಬೋದು. ಅದರಲ್ಲಿ ಅನುರಾಧ ಮೇಡಮ್ ವೇಟ್ ಮಾಡ್ತಾ ಇದ್ದಾರೆ. ಎಸ್ ಮೇಡಮ್. ಈ ಶಿವಂಬು ಚಿಕಿತ್ಸೆ ಅಂತಂದ್ರೆ ಇದು ಪುರಾತನ ಕಾಲದ್ದು. ಶಿವ ಪಾರ್ವತಿ ಕೂಡ ಈ ಶಿವಂಬು ಚಿಕಿತ್ಸೆಯನ್ನ ಮಾಡಿ ಅದನ್ನ ಒಂದು ಗ್ರಂಥ ಬರ್ದಿದ್ರಂತೆ. ಅದು ಗ್ರಂಥ ಏನಾಗಿದೆ, ನಮ್ಗೆ ಕೈ ಸಿಕ್ಕಿಲ್ಲ ಅಂತ ನಮ್ಮ ಗುರೂಜಿ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಅದು ಇನ್ನೊಂದು ಗ್ರಂಥದ ಮೂಲಕ ನಮಗೆ ತಿಳಿದು ಬಂದಿರೋ ವಿಷಯ ಅಂತಂದ್ರೆ, ಶಿವಂಬು ಅಂತಂದ್ರೆ ನಮ್ಮ ಆಂತರಿಕವಾಗಿ ನಮ್ಮಲ್ಲೇ ಉತ್ಪತ್ತಿಯಾಗುವ ಒಂದು ಜಲ. ಆ ಜಲ ಅಂತಂದ್ರೆ ಜೀವ ಜಲ ಅಂತಾನೆ ಹೇಳ್ಬೇಕು ಅದನ್ನ. ಅದು ಯಾರು ಕೂಡ ಮೂತ್ರ ಅಂತ ಬಳಸಬಾರ್ದು ಅಂತ ನಾನ್ ಅನ್ಕಂತೀನಿ. ಮೂತ್ರ ಅಂದ್ರೆ ಎಲ್ಲರಿಗೂ ಮೂಗ್ ಮುರಿತಾರೆ. ಮೂತ್ರ ಅಂದ ತಕ್ಷಣನೇ ಇದೇನಪ್ಪ ಇದು ಮೂತ್ರ ಅಂತ. ನಾವು ಜೀವ ಜಲ ಅನ್ಕೊಂಡಾಗ ನಾವ್ ಎಳ್ಳೀರ್ ಎಷ್ಟ್ ಜನ ತಂದು ಕುಡಿತೀವೋ ಅದೇ ರೀತಿ ಎಳ್ಳೀರ್ ತರನೇ ಕುಡಿಯಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಎಲ್ಲರೂ ಕೂಡ ಜೀವ ಜಲ ಅಂತಾನೆ ಇದನ್ನ ಉಪಯೋಗಿಸೋಣ. ಇದರಿಂದ ಏನೇನೆಲ್ಲ ಅನುಕೂಲ ಆಗುತ್ತೆ ಅಂತಂದ್ರೆ, ಏಕಾಗ್ರತೆ ಬರುತ್ತೆ. ಮೊದಲನೇ ಪಾಯಿಂಟ್, ಇದನ್ನ ಉಪಯೋಗಿಸಿದಾಗ ಏಕಾಗ್ರತೆ, ಧ್ಯಾನ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ವಿಷ ಪದಾರ್ಥ ಏನಿದೆಯೋ ಅದನ್ನ ಹೊರ ಹಾಕುತ್ತೆ ಶಿವಂಬು ಚಿಕಿತ್ಸೆ. ಪ್ರತಿದಿನ 3 ಸಲ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮೂತ್ರ ಇರುತ್ತಲ್ಲ ಅದನ್ನ ವಿಸರ್ಜನೆ ಮಾಡಿ ಮತ್ತೆ 1 ಲೋಟ ಕುಡಿಬೇಕು. ಅರ್ಧ ಲೀಟರ್ ಕುಡಿದ್ರು ಪರವಾಗಿಲ್ಲ ನೀರು. ಅದನ್ನ ಕುಡಿದು ಮಲಗಿದಾಗ ಬೆಳಗ್ಗೆ 3 ಗಂಟೆಗೆ ಎಚ್ಚರ ಸ್ಥಿತಿಗೆ ಬಂದಾಗ ಆ ಟೈಮಲ್ಲಿ ಬರುವಂತ ಮೂತ್ರ 4 ಡ್ರಾಪ್ ಹೊರಗ್ ಬಿಟ್ಟು ಹಿಡ್ದಿಟ್ಕೊಂಡು ಆ ಮೂತ್ರವನ್ನ ನಮ್ಮ ಸಲೈವ ಇರುತ್ತಲ್ಲ ಅದ್ರ ಜೊತೆನೆ ಕುಡಿದಾಗ ಇನ್ನೂ ಅದ್ಭುತವಾದ ಶಕ್ತಿ ನಮಗೆ ಬರುತ್ತೆ. ಅದರಿಂದ ಉಪಯೋಗ ಅಂತಂದ್ರೆ ನಾನಾ ರೀತಿಯ ದೇಹದಲ್ಲಿರುವಂತಹ ರೋಗಗಳನ್ನ ನಿಶ್ಚಲವಾಗಿ ಹೊರ ಹಾಕುತ್ತೆ. ಅದ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಕೀಲು ನೋವಿದ್ರೆ ಕೀಲು ನೋವು ಹೋಗುತ್ತೆ, ಚರ್ಮದ ಕಾಯಿಲೆ ಹೋಗುತ್ತೆ ಇದರಿಂದ, ತಲೆ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಅದರಿಂದ ಜ್ಞಾನ, ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನ ತಿಳಿದುಕೊಳ್ಳುವಂತಹ ಗ್ರಹಿಕೆ ಇರುತ್ತಲ್ಲ, ಗ್ರಹಿಕೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮೇಡಮ್ಗೆ ಚೆನ್ನಾಗ್ ಗೊತ್ತಿರ್ಬೋದು, ನಮ್ಮ ರೇಣುಕಾ ಮೇಡಮ್ಗೆ, ಅಶ್ವಿನಿ ಮೇಡಮ್. ಯಾಕೆಂದ್ರೆ ನಾನು ಈ ವೇದಿಕೆಗೆ ಬಂದಾಗ ಯಾವ ರೀತಿ ಇದ್ದೆ, ಅಲ್ಲಿಂದ ಶಿವಂಬು ಚಿಕಿತ್ಸೆ ನಾನು ಪ್ರತಿದಿನ ಮಾಡ್ಕೊಂತ ಇದ್ದೀನಿ. ಈಗ ಸ್ವಲ್ಪ ನಾನು ಪೂರ್ತಿ ಚೇಂಜ್ ಆಗಿದ್ದೀನಿ ಅಂತ ಹೇಳಲ್ಲ, 1 ಸಾಸಿವೆ ಕಾಳು ಅಷ್ಟೇನೆ. 1 ಸಾಸಿವೆ ಕಾಳಷ್ಟು ಬದಲಾವಣೆ ನನ್ನಲ್ಲೇ ಆಗಿದೆ. ಇವತ್ತುವರೆಗೂ ಕೂಡ 1 ಮಾತ್ರೆನೂ ಕೂಡ ನಾನು ತಿಂದಿಲ್ಲ. ಯಾವುದೇ ಕಾರಣಕ್ಕೂ ನನಗೆ ರೋಗನು ಬಂದಿಲ್ಲ, ಮಾತ್ರೆನೂ ತಿಂದಿಲ್ಲ. ಏನೇ ಒಂದು ತಲೆನೋವು ಬಂತು ಅಂತಂದ್ರೂ ಕೂಡ ನನಗೆ ಏನ್ ಮಾಡ್ಕೋಬೇಕು ಅಂತ ಗೊತ್ತಿರುತ್ತೆ. ಕೆಲವೊಂದು ಆಕ್ಯುಪ್ರೆಷರ್ ಪಾಯಿಂಟ್ ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡ್ಕೊಂತೀನಿ. ಈ ಶಿವಂಬು ಚಿಕಿತ್ಸೆ ಬಗ್ಗೆ ಹೇಳ್ಬೇಕು ಅಂತ ನಮ್ಗೆ ಹೇಳಿರೋದ್ರಿಂದ ಈ ವೇದಿಕೆಯಲ್ಲಿ, ಶಿವಂಬು ಚಿಕಿತ್ಸೆ ಅಂತಂದ್ರೆ ಶಿವ ಅಲ್ಲೇ ಇದ್ದಾರೆ. ನಾವು ಕುತ್ಕೊಂಡು ಶಿವನ್ ಭಜನೆ ಮಾಡ್ತಾ ಇರ್ತೀವಿ, ಓಂ ನಮಃ ಶಿವ ಹೇಳ್ಕೊಂತ ಇರ್ತೀವಿ. ಅದನ್ನ ಹೇಳ್ಕೊಂಡಾಗ ನಮ್ಮ ಮನಸ್ಸಿಗೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ ನಿಂದ ಏನಾಗುತ್ತೆ ಅಂತಂದ್ರೆ ಇಡೀ ಶರೀರನೇ ಕಲ್ ತರ ಆಗೋಗ್ಬಿಡ್ತೀವಿ. ಅದನ್ನ ಸ್ಮರಣೆ ಮಾಡ್ತಾ 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 ಕಲ್ ತರನೇ ಆಗೋಗ್ಬಿಡ್ತೀವಿ. ಅದೇ ರೀತಿ ಆ ಶಿವಂಬು ಅಂತ ಅನ್ನುವ ಒಂದು ನಮ್ಮ ಜೀವ ಜಲವನ್ನು ನಮ್ಮ ಶರೀರದ ಒಳಗೆ ಹಾಕಿದಾಗ ನಮ್ಮ ದೇಹವು ಕೂಡ ಅದೇ ರೀತಿ ಕಲ್ ತರ ಗಡ್ಸಾಗುತ್ತೆ. ಗಡ್ಸು ಅಂದ್ರೆ ಏನೇ ಒಂದ್ ಕಲ್ ಬೇಕಾದ್ರೂ ಚೆಚ್ಚಿ ಪುಡಿ ಮಾಡುವಂತ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನು ಮಾಸ್ಟರ್ಸ್ ಕಾಯ್ತಾ ಇದ್ದೀರಾ, ನೀವು ಕೂಡ ನಿಮಗಾಗಿರುವಂತ ಅನುಭವಗಳನ್ನು ಹೊಸ ಮಾಸ್ಟರ್ ಕೇಳಿಕೊಳ್ಳಲಿ, ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶಿವಂಬು ಜೈ, ಶಿವಂಬು ಜೈ, ಶಿವಂಬು ಜೈ. ಓಕೆ, ಇಷ್ಟೆಲ್ಲ ಕೇಳಾದ್ಮೇಲೆ ಇವತ್ತು ವೈಬ್ರೇಷನಲ್ ಮಾಸ್ಟರ್ ಅಂತ ನಿಮ್ಗೆ ನಾಮಕರಣ ಮಾಡ್ತಾ ಇದ್ದೇವೆ.
ಟೆಲಿಪತಿಗೆ ಹೋಗ್ಲಿ ವೈಬ್ರೇಷನ್ ಪಡ್ಕೊ ಬರ್ತಾರೆ. ಶಿವಂಬು ಅಳವಡಿಸ್ಕೊಂಡ್ರೆ ವೈಬ್ರೇಷನ್, ಧ್ಯಾನ ಮಾಡ್ಲಿ ವೈಬ್ರೇಷನ್. ನೀವೇನೇ ವಿಚಾರ ಇದೆ ಅಂತಂದ್ರೆ ಆ ಎಲ್ಲಾ ವಿಚಾರಕ್ಕೂ ವೈಬ್ರೇಷನ್ ಪಡ್ಕೊಳ್ಳುವಂತಹ ಏಕೈಕ ಮಾಸ್ಟರ್ ಇವ್ರು ಆಗ್ತಾ ಇದ್ದಾರೆ ಅಂತ ನನ್ಗನ್ಸಿಕೆ. ಅದೇ ಎಲ್ರು ಕೂಡ. ಎಸ್, ಥ್ಯಾಂಕ್ ಯು ಮೇಡಮ್. ಬರೀ ನೀವು ಇದ್ರ ಬಗ್ಗೆ ಅಳವಡಿಸ್ಕೊಂಡು ಪ್ರಯೋಜನ ಕೂಡ ಹೇಳಲಿಲ್ಲ, ಇದ್ರ ಮಾಹಿತಿ ಕೂಡ ನೀವು ಸ್ಟಾರ್ಟ್ ಮಾಡಿ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ರೇವತಿ ಮೇಡಮ್. ನಮಸ್ತೆ ಅಶ್ವಿನಿ ಮ್ಯಾಮ್, ಎಲ್ಲ ಧ್ಯಾನ ಬಂಧುಗಳು ನಮಸ್ಕಾರ. ಮೇಡಮ್, ನಾನು ಏನ್ ಹೇಳುದು ಅಂದ್ರೆ ವಿಶ್ವ ಧ್ಯಾನ ದಿನಾಚರಣೆ ಬಗ್ಗೆ ಇವತ್ತು ಆಕ್ಚುಲಿ ಬೆಳಿಗ್ಗೆ ಅನೌನ್ಸ್ ಮಾಡ್ಬಿಟ್ಟು ಇವತ್ತು ಸಾಯಂಕಾಲದೊಳಗೆ ಎಲ್ಲರೂ ಒಂದು ಲಿಸ್ಟ್ ಕೊಡ್ಬೇಕು ಯಾರ್ಯಾರು ಬಾಗಲಕೋಟೆಗೆ ಬರ್ತಾರೆ ಅಂತ. ನಿನ್ನೆ ಮೀಟಿಂಗ್ ನಲ್ಲಿ ತಾವುಸ ಇದ್ರಿ. ಸೊ ಅದನ್ನ ಒಂದು ಹೇಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದು. ಎಸ್ ಮಾಸ್ಟರ್ಸ್, ಈಗ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಇದೇ ಡಿಸೆಂಬರ್ 21 ಇದೇ ಭಾನುವಾರ ವಿಶ್ವ ಧ್ಯಾನ ದಿನಾಚರಣೆ ಬಾಗಲಕೋಟೆಯಲ್ಲಿ ನಡೀತಾ ಇದೆ. ಅದಕ್ಕೆ ನಮ್ಮ ಮಹಾವತಾರ್ ಫೌಂಡೇಶನ್ ಮತ್ತೆ ಹೋಪ್ ಫೌಂಡೇಶನ್, PSSM ಕಡೆಯಿಂದ ಈ ಮೂರರ ಸಹಯೋಗದೊಂದಿಗೆ ಈ ಒಂದು ಅದ್ಭುತವಾದ ಧ್ಯಾನದ ಹಬ್ಬ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಸಮಗ್ರ ಜೀವನ ಶೈಲಿ ಸಹ ಅಳವಡಿಸಿಕೊಳ್ಳಲಾಗಿದೆ. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಾಗುತ್ತೆ, ನಿಮ್ಮ ಮತ್ತೆ ಹೊರಡೋರಿದ್ದೀರಿ ಮಾಸ್ಟರ್ಸ್, ಹೆಸರು ಕೂಡ ಇಲ್ಲೇ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಮಾಸ್ಟರ್ಸ್, ಹಂಗೆ ಹ್ಯಾಂಡ್ ರೈಸ್ ಮಾಡಿರೋರು ಸಹ ಮಾತಾಡಿ ಮೇಡಮ್. ನೆಕ್ಸ್ಟ್ಗೆ ಅನುರಾಧ ಮೇಡಮ್ ಮಾತಾಡಿ. ಎಸ್ ಮೇಡಮ್, ಅನ್ಮ್ಯೂಟ್. ಇನ್ನೊಂದ್ಸಲ ಆಪ್ಷನ್ ಬರುತ್ತೆ ನೋಡಿ. ಆಯ್ತಾ? ಅಶ್ವಿನಿ ಮ್ಯಾಮ್, ಒಂದ್ ನಿಮಿಷ. ನಿಮ್ಮಲ್ಲಿ ಯಾರಾದ್ರೂ ಇರುವವರು ಈಗ ಅವ್ರ ಹೆಸರು ಕೊಟ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಕಳಿಸ್ಕೊಡಿ ಪ್ಲೀಸ್. ಅದೇ ಮೇಡಮ್, ಇಲ್ಲಿ ಕೇಳ್ತಾ ಇದ್ದೇವಲ್ಲ, ಇಲ್ಲೇ ಅದು ಗೊತ್ತಾಗುತ್ತೆ. ಲಿಸ್ಟ್ ಬೇಕು, ಬರ್ಕೊಂಡು ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್. ಮೆಸೇಜ್ ಕೂಡ ಮಾಡಬಹುದು, ಹ್ಯಾಂಡ್ ರೈಸ್ ಕೂಡ ನೀವು ಮಾತಾಡಬಹುದು. ಲಕ್ಷ್ಮೀ ದೇವಿ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಅಶ್ವಿನಿ ಮೇಡಮ್ ಅವರು ಹೊರಡ್ತಾರೆ ಅನ್ಸುತ್ತೆ. ಲಕ್ಷ್ಮೀ ದೇವಿ ಮೇಡಮ್. ಅನುರಾಧ ಮೇಡಮ್, ನೀವ್ ಹೇಳಿ ಫಸ್ಟ್. ನೀವು ಆಮೇಲೆ ಶಿವಂಬ ಬಗ್ಗೆ ಆಮೇಲೆ ಮಾತಾಡಿ. ಈಗ ಬಾಗಲಕೋಟೆ ಧ್ಯಾನದ ಬಗ್ಗೆ ಮಾತಾಡಿ. ನೀವು ಹೊರಡ್ತಾ ಇದ್ದೀರಾ? ಇಲ್ಲ ಮೇಡಮ್, ದೂರ ಆಗುತ್ತೆ, ಈ ಸಲ ಬರಲ್ಲ ಮೇಡಮ್. ಓಕೆ, ಲಕ್ಷ್ಮೀ ದೇವಿ ಮೇಡಮ್ ಮಾತಾಡಿ. ಮೇಡಮ್, ಬರ್ತಾ ಇದೀನಿ ಬಾಗಲಕೋಟೆಗೆ. ಎಸ್ ಮೇಡಮ್. ರೇವತಿ ಮೇಡಮ್. ರೇವತಿ ಮೇಡಮ್, ನಿಮ್ದು ಮತ್ತೆ ಇದಾಗಿದೆಯಾ ಮೇಡಮ್? ನೀವು ಹ್ಯಾಂಡ್ ರೈಸ್ ಮಾಡಿ, ನಿಮ್ ಮತ್ತೆ ಮ್ಯೂಟ್ ಆಗಿದೆ. ರೇವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಎಸ್ ಅಶ್ವಿನಿ ಮ್ಯಾಮ್, ನಾನು ಬರ್ಕೊಂಡು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೇನೆ. ದಯಮಾಡಿ ನಿಮ್ಮ ಗ್ರೂಪ್ ಅಲ್ಲಿ ಯಾರಾದ್ರೂ ಒಂದು ಬರ್ಕೊಂಡು ನನಗೆ ಲಿಸ್ಟ್ ಅನ್ನ ಕಳಿಸ್ಕೊಡಿ. ಓಕೆ ಮೇಡಮ್, ಓಕೆ. ನಿನ್ನೆದು ಇವತ್ತು ಹೋಗ್ಲೇಬೇಕು ಪ್ರೊಸೀಡಿಂಗ್ಸ್. ಎಸ್ ಮೇಡಮ್, ನೀವು ಬಿಸಿ ಇರ್ತೀರಿ ಗೊತ್ತಾಯ್ತು. ಯಶೋಧ ಮೇಡಮ್ ನೋಟ್ ಮಾಡ್ಕೊಳ್ಳಿ. ಮ್ಯಾಮ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಓಕೆ ಮ್ಯಾಮ್, ಮಾಡ್ಕೊಡ್ತೀನಿ ಮ್ಯಾಮ್. ಮಾಸ್ಟರ್ಸ್, ನೀವಿಲ್ಲಿ ನಮ್ಗೆ ಹೆಸರು ಕೊಡೋದ್ರಿಂದ ಇದು ಅನುಕೂಲ ಆಗುತ್ತೆ. ಯಾಕೆಂದ್ರೆ ಊಟದ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡ್ಬೇಕಾಗುತ್ತಲ್ಲ, ಮತ್ತೆ ಟಿಕೆಟ್ ಬುಕ್ ಮಾಡೋದಿಕ್ಕಾಗ್ಲಿ ಪ್ರತಿಯೊಂದಕ್ಕೂ ತುಂಬಾನೇ ಅನುಕೂಲ ಆಗುತ್ತೆ. ನೀವು ನೇಮ್ಸ್ ಕೊಡ್ಬೇಕು, ಯಾರೆಲ್ಲ ಹೊರಡ್ತೀರಿ ಅಂತ. ಮೆಸೇಜ್ ಮಾಡ್ಬೋದು, ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಮಂಜುಳಾ ಮೇಡಮ್, ಫಸ್ಟ್ ಇದ್ರ ಬಗ್ಗೆ ಹೇಳಿ. ಎಸ್ ಮಂಜುಳಾ ಮೇಡಮ್, ಎಲ್ಲೋದ್ರಿ? ಆಪ್ಷನ್ ಸಿಕ್ಕಿದೆ. ಸುಮಾ ಮೇಡಮ್. ಹಾ ಮೇಡಮ್, ನಾವು ಬಾಗಲಕೋಟೆಗೆ ಬರ್ತಾ ಇದೀವಿ. ನಮ್ ಫ್ರೆಂಡ್ ನಾವು ಸಾಕಮ್ಮ ಅಂತ. ಸುಮಾ ನನ್ನ ಹೆಸರು. ನಾವು ತಾಲೂಕಿಗೆ ಬಾಗಲಕೋಟೆ ಬರ್ತೀವ್ರಿ. ಎಷ್ಟು ಜನ ಮೇಡಮ್? ಸಾಕಮ್ಮ ಒಬ್ರು. ಇಬ್ರು ಸಾಕಮ್ಮ ಮೇಡಮ್ ಬರ್ತೀವ್ರಿ. ಆಮೇಲೆ ಅಮೌಂಟ್ ಕಳ್ಸಿದೀವ್ರಿ ಮೊನ್ನೆ.
ಬೇರೆ ಫೋನ್ ಇಂದ ಕಳ್ಸಿದೀರಿ ಮೇಡಮ್. ಇವ್ರಿಗೆ ಯಾರಿಗೆ ಗುರೂಜಿಗೆ ನಂಬರ್ಗೆ. ಎಸ್ ಮೇಡಮ್, ಅನ್ನಪ್ರಸಾದಕ್ಕೆ ನಿಮ್ಮ ದೇಣಿಗೆ ತಲುಪಿದೆ ಮೇಡಮ್. ಥ್ಯಾಂಕ್ ಯು. ಕಳ್ಸಿದ್ದೀವಿ ನಾವು ಸಾಕಮ್ಮರು. ಆ ಹಂಗಾಗಿ ಅದು ನಮ್ಗೆ ಗೊತ್ತಾಗ್ಲಿಲ್ಲ, ಬೇರೆ ಫೋನ್ ನಿಂದ ಕಳ್ಸಿದ್ವಿ. ಮುಟ್ಟಿರ್ತತ್ತಲ್ಲ ಮೇಡಮ್? ಎಸ್ ಮೇಡಮ್, ಖಂಡಿತ ಯೂನಿವರ್ಸ್ ಹಾ. ಮುಟ್ಟುತ್ತೆ, ಖಂಡಿತ ಮುಟ್ಟಿದೆ. ಅದಕ್ಕೆ ನಾವು ಹ್ಯಾಂಡ್ ರೈಸ್ ಮಾಡಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಾಕಮ್ಮ ಮತ್ತೆ ಸುಮಾ ಮೇಡಮ್, ನೋಟ್ ಮಾಡ್ಕೊಳ್ಳಿ ಮೇಡಮ್. ಮಾಡ್ಕೊಂಡಿದ್ದೀನಿ ಮೇಡಮ್. ಪ್ರಭಾ ಮೇಡಮ್. ಎಸ್ ಮೇಡಮ್. ನಿಮ್ದು ಮ್ಯೂಟ್ ಅಲ್ಲಿ ಇದೆ, ಮಾತಾಡ್ತಿದ್ದೀರಾ? ಮಂಜುಳಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ಮೇಡಮ್ ನಾನ್ ಬರ್ತಾ ಇಲ್ಲ ಬಾಗಲಕೋಟೆಗೆ. ನೋಟ್ ಮಾಡ್ಕೊಳ್ಳಿ ಮೇಡಮ್, ಬರ್ತಾ ಇಲ್ವಂತೆ. ಸೂಪರ್ ಮೇಡಮ್. ಪ್ರಭಾ ಮೇಡಮ್, ನಿಮ್ಗೆ ಆಪ್ಷನ್ ಕೊಡ್ತೀವಿ ನೋಡಿ. ಎಸ್ ಮೇಡಮ್. ನಾವು ನಮಸ್ತೆ ಎಲ್ಲರಿಗೂ. ನಾವು ಹುಬ್ಬಳ್ಳಿಯಿಂದ ಬರಲು ಇಚ್ಛಿಸಿದ್ದೇವೆ. ಹುಬ್ಬಳ್ಳಿಯಿಂದ ಬರೋರು ಯಾರಾದ್ರೂ ಇದ್ರೆ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ. ವೆಹಿಕಲ್ ಮಾಡ್ಬೇಕಂತ ನಂದಾ ಮೇಡಮ್ ವಿಚಾರ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ 5 ಜನ ಅಂತೂ ಆಗುತ್ತೆ ಹುಬ್ಬಳ್ಳಿಯಿಂದ ಈ ಸದ್ಯಕ್ಕಂತೂ. ಅಕಸ್ಮಾತ್ ಹುಬ್ಬಳ್ಳಿಯಿಂದನೇ ಬರೋರಿದ್ರೆ ನಂದಾ ಮೇಡಮ್ ಅಥವಾ ಪ್ರಭಾ ಮೇಡಮ್ ತಿಳಿಸಿದ್ರೆ ಸಾಕು. ಎಸ್ ಮೇಡಮ್. ಓಕೆ ಮಾಸ್ಟರ್ಸ್, ಹುಬ್ಬಳ್ಳಿಯಲ್ಲಿ ಯಾರು ಇರ್ತೀರಿ? ಅವರು ಅಂದ್ರೆ 5 ಜನ ಹೋಗುವಂತ ವೆಹಿಕಲ್ ಅಲ್ಲ, ಹೆಚ್ಚು ಜನ ಬಂದ್ರೆ ವೆಹಿಕಲ್ ಮಾಡ್ಬೇಕು, ಇಲ್ಲಾಂದ್ರೆ ನಾವು ಬಸ್ಸಿಗೆ ಬರ್ತೀವಿ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಮೊನ್ನೆ ಹೇಳಿದ್ರು, ನಂದಾ ಮೇಡಮ್, ಜಾಸ್ತಿ ಜನ ಆದ್ರೆ ಹುಬ್ಬಳ್ಳಿಯಿಂದ ಹೋಗೋದಾದ್ರೆ ಒಂದು ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅಂತ ಅಂದಿದ್ರು. ಅದಕ್ಕೆ ಈ ಪ್ರಸ್ತಾಪ ಮಾಡ್ತಾ ಇರೋದು ನಾನು. ಓಕೆ, ಇದು ತುಂಬಾ ಅನುಕೂಲ ಆಯ್ತು. ಹುಬ್ಬಳ್ಳಿ ಭಾಗದಲ್ಲಿ ಮಾಸ್ಟರ್ಸ್ ಯಾರ್ಯಾರೆಲ್ಲ ಇದ್ದೀರಿ, ಅಲ್ಲಿಂದ ಎಲ್ಲ ಒಟ್ಟುಗೂಡಿ ಕೂಡ ಬಾಗಲಕೋಟೆಗೆ ತಲುಪಬಹುದು. ಪ್ರಭಾ ಮೇಡಮ್ ಅಥವಾ ನಂದಾ ಮೇಡಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಬ್ರಾಕೆಟ್ ಅಲ್ಲಿ ಹುಬ್ಬಳ್ಳಿ ತಂಡ ಅಂತ ಹಾಕೊಂಡಿರ್ರಿ ಒಂದು ಆಪ್ಷನ್ ಅಲ್ಲೂ. ಯಶೋಧ ಮೇಡಮ್. ಓಕೆ ಮಾಸ್ಟರ್ಸ್ ಅನುರಾಧ ಮೇಡಮ್. ಶಿವಗಂಗಮ್ಮ ಮೇಡಮ್ ಆಯ್ತಲ್ಲ? ಎಸ್ ಮೇಡಮ್. ನಮಸ್ತೆ ಯಶೋಧ ಮೇಡಮ್, ನೀವು ಹೋಗ್ತಾ ಇದ್ದೀರಾ? ಯಶೋಧ ಮೇಡಮ್. ಮೇಡಮ್ ಹೋಗ್ತಾ ಇದ್ದೀರಾ ನೀವು? ನಾನು ಇನ್ನೊಂದಿಬ್ರು ಕೇಳ್ತೀನಿ ಮೇಡಮ್, ಒಟ್ಟಿಗೆ ಹೋಗೋಣ. ನಾವೊಂದ್ 5 ಜನ ಹೋಗೋಣ. ಅದೇ ನೀವು ಹೋಗೋದಾದ್ರೆ ತಿಳಿಸಿ. ನಾನು ಒಬ್ಳೆ ಆದ್ರೆ ನನಗ್ ಬರಕ್ಕೆ ಆಗೋದಿಲ್ಲ, ಯಾವತ್ತು ಹೋಗೇ ಇಲ್ಲಲ್ಲ ರೂಟು. ಖಂಡಿತ. ಶಶಿಕಲಾ ಮೇಡಮ್ ಕೂಡ ಕೇಳಿದ್ದಾರೆ, ಹಾಸನಿಂದ ನಾನು ಒಬ್ರೇ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನಾವ್ ಮಾತಾಡ್ಬಿಟ್ಟು ಹೇಳೋಣ. ಎಸ್ ಮೇಡಮ್, ನೀವು ಮಾತಾಡ್ಕೊಳ್ಳಿ. ಯಶೋಧ ತಂಡದಿಂದ 10 ಜನ ಅಂತ ಬರ್ಕೊಳ್ಳಿ. ಅಶ್ವಿನಿ ಮೇಡಮ್ ತಂಡದಿಂದ ಎಷ್ಟ್ ಜನ ಬರ್ತಾ ಇದ್ದಾರೆ ನೋಡಿ. ಓಕೆ, ಮಂಜುಳಾ ಮೇಡಮ್. ಹೇಳಿ ಮೇಡಮ್. ನಿಮ್ದಾಯ್ತಲ್ವಾ? ಸಾರಿ. ಅಶ್ವಿನಿ ಮೇಡಮ್, 65 ಜನ ಇಲ್ಲಿ. 65 ಜನದಲ್ಲೂ ಕೂಡ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತಿರ್ಲವಲ್ಲ ಹುಬ್ಳಿ ಕಾರ್ಯಕ್ರಮಕ್ಕೆ? ಮಾಲೂರ್ ಮಂಜುನಾಥ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ಮೇಡಮ್. ಎಸ್. ಜ್ಯೋತಿ ಮೇಡಮ್ ಬರ್ಕೊಳ್ಳಿ ಮೇಡಮ್. ನಾನ್ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಜ್ಯೋತಿ ಮೇಡಮ್ ಬರ್ಕೊಳ್ಳಿ. ಜ್ಯೋತಿ ಮೇಡಮ್. ಓಕೆ ಮ್ಯಾಮ್. ಸುಭದ್ರಾ ಮೇಡಮ್. ಅಶ್ವಿನಿ ಮೇಡಮ್, ಒಂದ್ ರಿಕ್ವೆಸ್ಟ್. ಅವರು ಯಾವಾಗ ಬರ್ತಾರೆ? ಅವತ್ತೇ ಬರ್ತಾರ ಅಥವಾ ಹಿಂದಿನ ದಿವ್ಸ ಬರ್ತಾರ? ಅದೊಂದು ಕೇಳ್ಬೇಕಾಗಿತ್ತು. ಅದೇ ಮೇಡಮ್, ನಿಮ್ದೊಂದು ನಂಬರ್ ಗೊತ್ತು ಅನ್ಸುತ್ತೆ. ಯಾವ್ದಕ್ಕೂ ಚಾಟ್ ಬಾಕ್ಸ್ ಹಾಕಿರ್ರಿ, ಮತ್ತೆ ನಿಮ್ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡ್ಕೋಬಹುದು. ಅಲ್ಲ, ಅವ್ರು ಎಲ್ಲರಿಗ ನಂಬರ್ ಕೊಟ್ರಲ್ಲ ಬರ್ತೀವಿ ಅಂತಂದು, ಅವತ್ತೇ ಬರ್ತಾರ ಅಥವಾ ಹಿಂದಿನ ದಿವ್ಸ ಬರ್ತಾರ ಅಂತ ಕೇಳಿದಾರ ನಿನ್ ಮೀಟಿಂಗ್ ನಲ್ಲಿ ಅವರು.
ಹಾ, ಹಿಂದಿನ ಹಾ. ದಿವ್ಸನೇ ಹೋಗ್ಬೇಕಾಗತ್ತೆ ಮೇಡಮ್. ಇಲ್ಲಿಂದ ಹೋಗ್ಬೇಕು ಅಂದ್ರೆ ಹಿಂದಿನ ದಿವ್ಸನೇ ಹೋಗ್ಬೇಕು. ಅಂದ್ರೆ ಅವ್ರು ಹಾಲ್ಟ್ಗೆ ವ್ಯವಸ್ಥೆ ಮಾಡ್ಬೇಕಲ್ಲ, ಹಾಲ್ಟು ಮತ್ತೆ ಊಟದ್ದೆಲ್ಲ ವ್ಯವಸ್ಥೆ, ಅದಕ್ಕೆ ಅವರು ಯಾವತ್ ಬರ್ತಾರೆ ಅನ್ನೋದು ಕೇಳ್ಕೊಳ್ರಿ ಅಂತ ಹೇಳಿದ್ದಾರೆ. ಎಸ್ ಮೇಡಮ್, ಹೌದು. ಲಕ್ಷ್ಮೀ ಅದು ದೇವಿ ಹಿಂದಿನ ದಿವ್ಸ ಲಕ್ಷ್ಮೀ ದೇವಿ ಮೇಡಮ್, ನೀವ್ ಹೇಳಿ ಆಲ್ಟಿಂಗ ಇಲ್ಲ ಬೆಳಗ್ಗೆ ಬರ್ತೀರಾ, ಯಾವ್ದು ಹೇಳಿ? ಲಕ್ಷ್ಮೀ ದೇವಿ ಮೇಡಮ್, ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್. ಮೇಡಮ್ ಮೆಸೇಜ್ ಹಾಕಿ, ಯಾಕೆಂದ್ರೆ ಮತ್ತೆ ಆಪ್ಷನ್ ಕೊಡ್ಬೇಕು, ಅವ್ರ ಹ್ಯಾಂಡ್ ರೈಸ್ ಮಾಡ್ಬೇಕು. ಮೆಸೇಜ್ ಹಾಕ್ಬಿಡಿ, ಹಿಂದಿನ ದಿವ್ಸಲ ಇತ್ತ ಅವತ್ತೇನ ಅಂತ ನೀವು ಮೆಸೇಜ್ ಹಾಕಿ ಮಾಸ್ಟರ್ಸ್. ಸುಭದ್ರಾ ಮೇಡಮ್ ಮಾತಾಡಿ. ನಾನ್ ಶಿವಂಬು ಬಗ್ಗೆ ಹೇಳ್ತೀನಿ ಮೇಡಮ್. ಮೇಡಮ್ ಇದೆಲ್ಲ ಮುಗಿಲಿ, ಆಮೇಲೆ ಇದನ್ನ ತಗೊಳ್ಳೋಣ ಮೇಡಮ್. ಕನ್ಫರ್ಮ್ ಮಾಡ್ಕೊಬಿಡೋಣ. ಆಯ್ತು ಮೇಡಮ್. ಮಂಜುನಾಥ್ ಸರ್. ಎಸ್ ಸರ್. ಮಂಜುನಾಥ್ ಮಾಲೂರ್ ಸರ್ ಮಾತಾಡಿ. ಓಕೆ, ಅವ್ರದ್ದು ಲಿಫ್ಟ್ ಆಯ್ತಾ ಗೊತ್ತಾಗ್ತಾ ಇಲ್ಲ ಮಂಜುನಾಥ್ ಸರ್. ಮತ್ತೆ ನೀವು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಸುಮಾ ಮೇಡಮ್ ನೀವು ಮಾತಾಡ್ಬೇಕಾ? ಮಾತಾಡ್ಬೇಕು. ಹೇಳಿ ಮೇಡಮ್. ನಾವು ಹಿಂದಿನ ದಿನಾನೇ ಬರ್ತೀವಿ, ಯಾಕಂದ್ರೆ ದಾವಣಗೆರೆಯಿಂದ ಬರ್ಬೇಕಲ್ಲ. ಹಾ ಎಸ್ ಮೇಡಮ್. ಸರಿ ಮೇಡಮ್. ಯಶೋಧ ಮ್ಯಾಮ್ ನೋಟ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ಮತ್ತೆ ಉಡುಪಿಯಿಂದ ಯಾರಾದ್ರೂ ಬರ್ತಾ ಇದ್ದಾರಾ ಅಂತ ಪಾರ್ವತಿ ಮೇಡಮ್ ಕೇಳ್ತಾ ಇದ್ದಾರೆ. ಉಡುಪಿಯಿಂದ ಯಾರು ಬರ್ತೀರಾ ಮೆಸೇಜ್ ಮಾಡಿ ಮೇಡಮ್. ಓಕೆ ಮಾಸ್ಟರ್ಸ್, ಮತ್ತೆ ಇನ್ನ ಧ್ಯಾನ ದಿನಾಚರಣೆಗೆ ಮತ್ತೆ ಇನ್ನ ಯಾರೆಲ್ಲ ಬರ್ಬೋದು ಅಂತ ನೀವು ಮಾತಾಡ್ಬೋದು, ಇಲ್ಲ ಮೆಸೇಜ್ ಮಾಡಿ ತಿಳಿಸಿ ಮಾಸ್ಟರ್ಸ್. ಎಸ್, ಈಗ ಸುಭದ್ರಾ ಮೇಡಮ್ ನೀವು ಮಾತಾಡಿ. ನೀವು ಮತ್ತೆ ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಮೇಡಮ್, ಶಿವಂಬು ಬಗ್ಗೆ ನಿಮ್ಮ ಪ್ರಾಯೋಗಿಕ ತರಬೇತಿ ಏನು ಕೊಡ್ತೀರಾ ಹೇಳಿ ಮೇಡಮ್. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಶಿವಂಬು ಅಂತಂದ್ರೆ ಶಿವ ಅಂದ್ರೆ ನಾನು, ಅಂಬು ಅಂದ್ರೆ ನೀರು, ಅಂದ್ರೆ ನನ್ನೊಳಗಿನ ನೀರು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಗುರೂಜಿಯವರು ಅಪಾರವಾದ ಜ್ಞಾನವನ್ನು ನಮ್ಗೆ ಆನ್ಲೈನ್ ಕ್ಲಾಸ್ ಅಲ್ಲೂ ಕೊಡ್ತಾ ಇರ್ತಾರೆ. ನನ್ಗೆ ಆಕ್ಚುಲಿ 6 months ಆಗಿತ್ತು ಹೇಳಿ, ಬಟ್ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. ಯಾವಾಗ ನಾನು ಹುಬ್ಬಳ್ಳಿ ಧ್ಯಾನಕ್ಕೆ ಹೋಗ್ ಬಂದೆ, ಅಲ್ಲಿ ಸ್ಟೇಜ್ ಮೇಲೆ ಹಂಚ್ಕೊಂಡಿದ್ದು ಪ್ರಶ್ನೋತ್ತರ ಎಲ್ಲ ಕೇಳಿ ನನ್ಗೂ ಆರೋಗ್ಯ ಸಮಸ್ಯೆ ಇತ್ತು. ಅಂದ್ರೆ ನನಗ್ ಸ್ವಲ್ಪ ನರ್ವ್ಸ್ ಪ್ರಾಬ್ಲಮ್, ಅಂದ್ರೆ ನಾನ್ ವೀಕ್ ಅನ್ನೋ ಅಂತ. ಹಂಗಾಗಿ ಸ್ವಲ್ಪ ದೂರ ನಡಿಲಿಕ್ಕೂ ಮಂಡಿ ನೋವು ವಿಪರೀತ. ಹಂಗಾಗಿ ಸ್ವಲ್ಪ ಕೈಗಳು ಎಲ್ಲ ಬಿದ್ದಿದೀನಿ, 2 wheeler ಅಲ್ಲಿ ಬಿದ್ದು ಎಲ್ಲ ಏಟ್ಗಳು ಮಾಡ್ಕೊಂಡಿದೀನಿ. ಹಾಗಾಗಿ ಅದಕ್ಕೆ ಇದ್ ತಗೊಂಡ್ರೆ, ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇರೋದನ್ನ ನೋಡಿ ಸ್ಫೂರ್ತಿ ಪಡೆದು ನಾನು ಉಪಯೋಗಿಸ್ತಾ ಇದ್ದೀನಿ. ನವೆಂಬರ್ 1ನೇ ತಾರೀಕಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಲೆ 1.5 ತಿಂಗಳಾಯ್ತು. ತಗೊಂಡ್ಮೇಲೆ ಅಂದ್ರೆ ಮೇಯ್ನು ಹೊಟ್ಟೆ ಒಳಗೆ ಅಂದ್ರೆ ಕ್ಲೀನ್ ಆಗುತ್ತೆ. ಈಗ ನಾವೇನ್ ಮಾರ್ನಿಂಗ್ ಎದ್ದ ತಕ್ಷಣ ಒಂದ್ಸರ್ತಿ ಮೋಷನ್ಗೆ ಹೋಗಿ ಬರ್ತಾ ಇದ್ವಿ, ಅದು 2 ಸರ್ತಿ ಆಗುತ್ತೆ, ಅದು ಗೊತ್ತಾಗುತ್ತೆ. ಆಮೇಲೆ ಹೊಟ್ಟೆ ಒಳಗೆಲ್ಲ ಅಂದ್ರೆ ನಾವ್ ಯಾರು ಕ್ಲೀನ್ ಮಾಡಕ್ ಆಗಲ್ಲ ಕೈ ಹಾಕಿ. ಹಂಗಾಗಿ ಇದು ಶಿವಂಬು ತುಂಬಾ ಚೆನ್ನಾಗಿ ಹೊಟ್ಟೆ ಬೌಲ್ ಫಂಕ್ಷನ್ ಎಲ್ಲ ಕ್ಲೀನ್ ಮಾಡುತ್ತೆ. ಆಮೇಲೆ ಕಣ್ಣಿಂದು ನನ್ಗೂ ಸ್ವಲ್ಪ ಕಣ್ಣಿನ ಸಮಸ್ಯೆ ಇತ್ತು, ಹಾಗಾಗಿ ಐ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಗುರೂಜಿ. ನಾನ್ ಮಾಡಿರ್ಲಿಲ್ಲ. ಯಾವಾಗ ನಾನು 1ನೇ ತಾರೀಕಿಂದ ಐ ವಾಶ್ ಮಾಡ್ತೀನಿ, ಮಾರ್ನಿಂಗು ಎದ್ದಾಗ 5 drops ಬಿಟ್ಟು ಅದನ್ನೇನ್ ಕಲೆಕ್ಟ್ ಮಾಡಿರ್ತೀನಿ ಅದನ್ನ ಸೇವನೆ ಮಾಡಿ ಆಮೇಲೆ ಐ ವಾಶ್ ಮಾಡ್ಕೊಂಡು ಬರ್ತೀನಿ. ಹಂಗಾಗಿ ಇದರಿಂದ ಸ್ವಲ್ಪ ನನ್ನ ಕಣ್ಣಿನ ದೃಷ್ಟಿನೂ ಸುಧಾರಿಸ್ತಿದೆ ಅಂತ ಹೇಳ್ಬಿಟ್ಟು 6 months ಸೇವನೆ ಮಾಡಿ ಆಮೇಲೆ ನಾನ್ ಚೆಕಪ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡಿದೀನಿ. ಎಲ್ಲ ಒಟ್ಟು ಸರ್ವ ರೋಗಕ್ಕೂ ಇದೇ ಮದ್ದು ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಗುರೂಜಿ ಹೇಳ್ತಾ ಇರ್ತಾರ, ಬುಕ್ಕು ನಮಗ್ ಸಿಕ್ಕಿರೋದು ಸಾಕ್ಷಿ, ಆ ಬುಕ್ಕಿನ ಹೆಸರು, ಆಮೇಲೆ ಡಮರು ತಂತ್ರ. ಅದ್ರಲ್ಲಿ ಅಂದ್ರೆ ಹಿಂದೆ ಇದು
ಪುರಾತನದ್ದೇ. ಅಂದ್ರೆ ಶಿವ ಪಾರ್ವತಿಗೆ ಬೋಧನೆ ಮಾಡಿದ್ದು ಅಂತಂತ ಇದೇನು ಹೊಸದಲ್ಲ. ಹಂಗಾಗಿ ಸುಮಾರು ಜನ ಇದನ್ನ ಉಪಯೋಗಿಸಿ ದೀರ್ಘಾಯುಷ್ಯಗಳು ಆಗಿದ್ದಾರೆ. ಹಂಗಾಗಿ ಅದೇ ನಮ್ಗೆ ಪ್ರೇರಣೆ. ಏನು ಬುಕ್ಗಳಲ್ಲಿ ಉಲ್ಲೇಖ ಇದೆ, ಆಮೇಲೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ತಗೊಂಡಿರೋರ್ದು, ಆಮೇಲೆ ನಮ್ಮ ಗ್ರೂಪ್ ನಲ್ಲೂನು ನಂದಾ ಮೇಡಮ್, ಆಮೇಲೆ ಯಶೋಧ ಮೇಡಮ್ ಎಲ್ಲ 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 ಹೇಳ್ತಾ ಇದ್ರು. ಹಾಗಾಗಿ ನಾನು ಹುಬ್ಬಳ್ಳಿ ಧ್ಯಾನದಿಂದ ಅಲ್ಲಿ ಹೋಗಿ ಕಾರ್ಯಾಗಾರಕ್ಕೆ ಹೋಗಿ ಅಲ್ಲಿಂದ ಪ್ರೇರೇಪಣೆಯಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಆಮೇಲೆ ಸ್ಕಿನ್ನಿಂದ ಏನೇ ಇದ್ರು, ಆಮೇಲೆ ನಾನ್ ತಲೆಗೆ ಸ್ನಾನ ಮಾಡ್ಬೇಕಾದ್ರೂ ಅದೇನ್ ಮಾರ್ನಿಂಗ್ ಕಲೆಕ್ಟ್ ಮಾಡಿರ್ತೀನಿ ಅದನ್ನೆಲ್ಲ ತಲೆಗೆಲ್ಲ ಹಚ್ಚಿ, ಆಮೇಲೆ ಡೈಲಿ ನಾನು ಡೈಲಿ ಏನು ಎತ್ತಿಟ್ಟಿರ್ತೀನಿ ಅದನ್ನ ಸ್ನಾನ ಮಾಡ್ಬೇಕಾದ್ರೆ ಈ ಕಂಕ್ಳಡಿ ಎಲ್ಲ ಹಚ್ಬಿಟ್ಟು ನನ್ಗೆ ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇತ್ತು. ಅದರಲ್ಲೂ ಈ ಬಿಸ್ಲಿಗೆ ಹೋಗ್ಬಿಟ್ರೆ ಬೇಸಿಗೆ ಬಂತು ಅಂತಂದ್ರೆ ಕಣ್ಣಿನ ಆಕಾರದಲ್ಲಿ ಅಡಕೆ ಬಣ್ಣಕ್ಕೆ ಬಂದ್ಬಿಡುತ್ತೆ, ವೈಟ್ ಸ್ಕಿನ್. ಅದು ಹಿಂಸೆ. ಈಗ ಇದನ್ನ ಹಚ್ಚದಾಗ್ಲಿಂದ ನಾನು ಯಾವ ಪೌಡ್ರು ಯಾವ ಜೆಲ್ಲು ಏನು ಹಾಕ್ತಾ ಇಲ್ಲ. ಹಂಗಾಗಿ ಇದು ಚೆನ್ನಾಗಿ ಅದ್ರಲ್ಲೂ ಸ್ಕಿನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಂಗಾಗಿ ಅದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ನನ್ನ ಅನುಭವ ಮೇಡಮ್. ಈ ಹಿಂದೆನೂ ಕೂಡ ಇದನ್ನ ನೀವು ಶೇರ್ ಮಾಡ್ಕೊಂಡಿದ್ರಿ, ಮತ್ತೊಂದ್ಸಲ ಶೇರ್ ಮಾಡ್ಕೊಂಡ್ರೆ ಎಲ್ರಿಗೂ ಇದು ಉಪಯೋಗ ಆಗುತ್ತೆ. ಮತ್ತೆ ಇನ್ನೊಂದು ಡೈಲಿ ನಾನು ಅದನ್ನ ಶಿವಂಬು ಇಟ್ಕೊಂಡು ನಾನೊಂದು ಹೇಳ್ತೀನಿ. ಅಂದ್ರೆ ಈ ನನ್ನ ಶಿವಾಂಬು ನನಗೆ ಅಮೃತವಾಗಿದೆ, ಇದು ನನ್ನ ಎಲ್ಲಾ ಕಾಯಿಲೆಗಳನ್ನು ದೂರ ಮಾಡಿದೆ ಅಂತ ಹೇಳ್ಬಿಟ್ಟೆ ನಾನು ಡೈಲಿ ಸೇವನೆ ಮಾಡೋದು. ಸಂಕಲ್ಪ ಮಾಡೇನೆ ಅದನ್ನ ನಾನು ಸೇವನೆ ಮಾಡ್ತಾ ಇರೋದು ಮೇಡಮ್. ಓಕೆ ಮಾಸ್ಟರ್ಸ್, ಇವ್ರು ಹೇಳ್ತಾ ಇದ್ದಾರೆ ಇದಕ್ ಮುಂಚೆ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಸೇವನೆ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ಕೇಳ್ಬೇಕಾಗಿತ್ತು. ಆಮೇಲೆ ಡೈಲಿ ಕುಡಿತಾ ಇದ್ರೆ ಅದು ಸ್ವಲ್ಪ ಉಪ್ಪುಪ್ಪಾಗಿರುತ್ತೆ. ಹೊಸೊಬ್ರು ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಏನಾದ್ರು ಈ ಫಂಕ್ಷನ್ ಊಟ ಏನಾದ್ರು ಮಾಡಿದ್ರೆ ಮಾತ್ರ ಅದು ಸ್ವಲ್ಪ ಡಾರ್ಕ್ ಎಲ್ಲೋ ಬರುತ್ತೆ, ಆಮೇಲೆ ಇದು ಚೇಂಜ್ ಆಗುತ್ತೆ. ಇಲ್ಲ ಮಾಮೂಲಿ ಡೈಲಿ ಊಟ ಮಾಡ್ಕೊಂಡು ಅದು ಅಂದ್ರೆ ನಾವೇನ್ ಮೇಲ್ ತಗೊಂಡಿರ್ತೀವೋ ಅದೇನೆ ಇನ್ಪುಟ್ಟೆ ಔಟ್ಪುಟ್ ಅಂತ. ಹಾಗಾಗಿ ಇದ್ದಿದ್ರಲ್ಲಿ ಹಣ್ಣು ತರಕಾರಿ ಮಾಮೂಲಿ ನಾವು ಏನ್ ಮನೇಲಿ ಮಾಡ್ತೀವಿ ಆ ತರ ಊಟ ಇದ್ರೆ ಏನು ಅನ್ಸಲ್ಲ, ಅದು ತಿಳಿ ಎಳ್ನೀರ್ ತರನೇ ಇರುತ್ತೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನ ತೀರ್ಥದ ರೂಪದಲ್ಲೇ ನಾನು ಸೇವನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಅನಿಸಿಕೆ ನೀವು ಕೊಟ್ರಿ. ಮತ್ತೆ ಇನ್ನೊಂದು ವಿಚಾರ ಕೇಳ್ಬೇಕಾಗಿತ್ತು. ನಿಮ್ಮನ್ನ ಮುಖಾಮುಖಿ ಭೇಟಿಯಾದಾಗ ತುಂಬಾನೇ ಕಷ್ಟ ಪಡ್ತಾ ಇದ್ರಿ. ಅಂದ್ರೆ ಕಾಲ್ ನೋವು, ಆಮೇಲೆ ಕೈ ನೋವು, ಅಂದ್ರೆ ಪೇನ್, ಬಾಡಿ ಪೇನ್ ಅಂತ ನೀವು ಹೇಳ್ಕೊಳ್ತಾ ಇದ್ರಿ. ಬಟ್ ನಾನೀಗ ಈ ಸಂದರ್ಭದಲ್ಲಿ ಕೇಳ್ಬೇಕು, ತಿಂಗಳು ಮೇಲಾಗಿದೆ ನೀವು ಶಿವಂಬು ಸ್ಟಾರ್ಟ್ ಮಾಡಿ, ಅದ್ರ ಎಫೆಕ್ಟ್ ಏನಾಗಿದೆ ಅಂತ ಸ್ವಲ್ಪ ಮಾಹಿತಿ. ಮೇಡಮ್ ಇನ್ನು ಅಷ್ಟೊಂದು ಗೊತ್ತಾಗ್ತಿಲ್ಲ ಮೇಡಮ್. ಮಂಡಿ ನೋವು ವಿಪರೀತ ಇರೋದಕ್ಕೆ ಸ್ವಲ್ಪ ಇದೆ ಮಂಡಿ ನೋವು. ಬಟ್ ಬಾಡಿ ಪೇನ್ ಸ್ವಲ್ಪ ಅದನ್ನು ಚಳಿಗಾಲ ಅಲ್ವಾ ಮೇಡಮ್, ಸತ್ಯಮೂರ್ತಿ ಸರ್ ಹೇಳ್ತಾ ಇದ್ರು. ಸತ್ಯಮೂರ್ತಿ ಸರ್ ಪೂರ್ಣ ಪ್ರಮಾಣದಲ್ಲಿ ಸಡನ್ ಆಗಿ ನಮ್ಗೇನು ಗೊತ್ತಾಗದೆ ಇದ್ರು ಆ ಕ್ಷಣಕ್ಕೆ ಎಸ್ ಪಾಸಿಟಿವ್ ನೀವು ಒಂದು ಅಲ್ಲಿ ಹೇಳ್ಕೊಟ್ರು ಅವರು. ಎಸ್ ಪಾಸಿಟಿವ್ ಇದು ನನಗೆ ಹೋಯಿತು ಅಂತಾನೆ ಹೇಳ್ಬೇಕು. ಅಲ್ಲಿ ಎಲ್ಲೂ ನೆಗೆಟಿವ್ ಥಾಟ್ ಕೊಡಬಾರ್ದು. ಪರವಾಗಿಲ್ಲ ಅಂತ ನಾವು ಡೈಲಿ ನಾನು ಸಂಕಲ್ಪ ಮಾಡೋದೇ ಅದು, ನನ್ನೆಲ್ಲಾ ಕಾಯಿಲೆಗಳು ದೂರವಾಗಿದೆ, ವಾಗಲಿ ಅಂತ ಹೇಳಲ್ಲ, ವಾಗಿದೆ ಅನ್ಕಂಡೆ ಡೈಲಿ ಸಂಕಲ್ಪ ಮಾಡೋದು. ಹಂಗೆ ಮಲಗ್ಬೇಕಾದ್ರು ಎಲ್ಲ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆತರ ಸುಮಾರು ಅಡಾಪ್ಟ್ ಮಾಡ್ಕೊಂಡಿದೀನಿ ನಾನು ಧ್ಯಾನಕ್ಕೆ ಬಂದ್ಮೇಲೆ. ಹಂಗಾಗಿ ಹಂಗ್ ಮಾಡ್ಕೊಂಡೆ ಮೇಡಮ್. ನಾನು ಖುಷಿಯಾಗಿ ನನ್ಗೇನು ಅನ್ಸಲ್ಲ ಮೇಡಮ್. ಇವತ್ತು 18 ವರ್ಷದ ಹುಡುಗಿನೇ. ನನ್ಗೆ ಮನ್ಸಿಗೆ ಮಾತ್ರ ನಾನು ಯಾವ್ದೂನು ಏನು ತಗೊಳ್ದಂಗೆ, ನಾನು ಎಷ್ಟೇ ನೋವಿದ್ರುನು ನನ್ಗೆ ಎಲ್ಗಾರು ಆಗ್ಲಿ ಎಲ್ಲಿಗ್ ಕರೆದ್ರು ಎಸ್ ಆಗಲ್ಲ ಕೈಲಿ ಅಂತಲೇ ಅನ್ನಲ್ಲ. ಹಂಗಾಗಿ ಎಸ್ ಅಂದ್ಕಂಡೆ. ಹಂಗಾಗಿ ಮೇಡಮ್ ಆ ಒಂದ್ ಪಾಸಿಟಿವ್ ಇದ್ರಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್. ಎಸ್ ಮೇಡಮ್, ವಯಸ್ಸು ಅನ್ನೋದು ಅಡ್ಡಿ 55 ವರ್ಷ ಮೇಡಮ್ ನನ್ಗೆ. ಇಲ್ಲ 18 ವರ್ಷ ಅಂತ ನಾವ್ ಹೇಳ್ತೀವಿ, ಯಾಕೆಂದ್ರೆ ಎಲ್ಲರಿಗೂ ನೀವು ಸ್ಫೂರ್ತಿ ಆಗ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಶೋಧ ಮೇಡಮ್, ನೀವು ಕಂಟಿನ್ಯೂ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ನೀವು ಮುಗಿಸ್ಕೊಬಿಡಿ. ನೀವೇನೋ ಸೇವನೆ ಮಾಡ್ತಾ ಇದ್ದೀರಾ, ಅದು ಮುಗಿಸ್ಕೊಬಿಡಿ. ಇನ್ನೊಬ್ರು ನಾನು ಹ್ಯಾಂಡ್ ಮಾಡ್ತೀನಿ. ಮೆಂತ್ಯ ಸೇವನೆ, ಮೆಂತ್ಯ ಕಾಳು ನೆನ್ಸಿದ್ನಲ್ಲ
ನಾಗರತ್ನಮ್ಮ ಮೇಡಮ್, ನಿಮ್ಮ ಅನಿಸಿಕೆ ತಿಳಿಸಿ ನಿಮ್ಮ ಪ್ರಾಯೋಗಿಕ ತರಬೇತಿಯಲ್ಲಿ. ಎಸ್ ಮೇಡಮ್. ಅಶ್ವಿನಿ ಮೇಡಮ್, ನಾನು ಕಂಟಿನ್ಯೂ ಮಾಡ್ತೀನಿ, ಕೆಲಸ ಮಾಡ್ಕೊಳ್ಳಿ ಮೇಡಮ್ ನೀವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮಾಸ್ಟರ್ಸ್, ಇದೆಷ್ಟೆಲ್ಲ ತಗೊಂಡು ಕಾರ್ಯಕ್ರಮ ಸಂಪನ್ನ ಮಾಡೋಣ. ನಾಗರತ್ನಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಎಸ್ ಮೇಡಮ್. ನಮಸ್ತೆ, ಕೇಳಿಸ್ತಾ ಇದೆಯಾ ಮೇಡಮ್? ಎಸ್ ಮೇಡಮ್, ಕೇಳಿಸ್ತಿದೆ. ಹೊರಗಡೆ ಕ್ಲಾಸ್ ಮುಗಿಸ್ಕೊಂಡು ಹಂಗೆ ಹೊರಗಡೆ ಬಂದೆ ಮೇಡಮ್. ನಮಸ್ತೆ. ಶಿವಮ್ಮ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಗೆ ಗುರುಗಳು ಏನೋ ಒಂದು ಒಳ್ಳೆ ದಿವ್ಯ ಔಷಧನೇ ತಿಳಿಸ್ಕೊಟ್ರು ಅಂತ ಅನ್ಕೋಬೇಕು. ಯಾಕೆ ಅಂತಂದ್ರೆ ಅದ್ರ ಪ್ರಯೋಗದಿಂದ ನಮ್ಗೆ ಯಾವ್ದೇ ಒಂದು ಔಷಧಿ ಮಾತ್ರೆಗಳು ತಗೊಳ್ಳುವಂತದ್ನ ಸ್ಟಾಪ್ ಮಾಡಕ್ಕೆ ತುಂಬಾ ಅನುಕೂಲ ಆಗಿದೆ ಒಂದು. ಮತ್ತೆ ನಮಗನ್ಸ್ತಾ ಇದೆ ಶಿವಂಬು ಅಂತಂದ್ರೆ ಎಲ್ರು ಮೂಗ್ ಮುರಿತಾರಲ್ವಾ, ಅದಕ್ಕೆ ಶಿವಂಬು ಅಂತ ಸ್ವಲ್ಪ ಜನ ಗೊತ್ತಾಗಲ್ಲ. ಜೊತೆಗೆ ಮೂತ್ರ ಅಂದ್ರೂ ಬೇಜಾರಾಗುತ್ತೆ. ಅದಕ್ಕೆ ಮೊರಾರ್ಜಿ ದೇಸಾಯಿ ಅಂತಂದ್ರೆ ಸುಮಾರು ಹೊತ್ತಿಂದನೇ ಗೊತ್ತು ಅವ್ರಿಗೆ. ಮೊರಾರ್ಜಿ ಟಾನಿಕ್ ಅಂತ ಅದು ಹೆಸರು ಬಂದ್ಬಿಟ್ಟಿದೆ. ಅದಕ್ಕೆ ಮೊರಾರ್ಜಿ ಅವ್ರನ್ನ ನೆನೆಸ್ಕೊಂಡು ಮೊರಾರ್ಜಿ ಟಾನಿಕ್ ತಗೋತಾ ಇದೀನಿ ಅಂದ್ಬಿಟ್ಟು. ಸರಿ, ಸಡನ್ ಆಗಿ ಗೊತ್ತಾಗಲ್ಲ ಯಾರಿಗೂ. ಏನ್ ತಗೋತಾ ಇದೀಯಾ, ಇಷ್ಟ ಚೆನ್ನಾಗಿದ್ಯಾ, ಮುಖ ಎಲ್ಲ ಒಂಥರ ಗ್ಲೋ ಇದೆ, ಎಲ್ಲ ಇಷ್ಟ ಚೆನ್ನಾಗಿ ಇದ್ ಮಾಡ್ಕೊಂಡಿದ್ಯಾ, ಹೆಂಗೋ ನೀವೇ ಅಡ್ಗೆ ಮಾಡ್ಕೋತೀರಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ನಾವು ಏನಂದ್ರೆ, ಏನ್ ತಗೋತೀರಾ, ಏನೇನ್ ಊಟ ಎಲ್ಲ ಮಾಡ್ತೀರಾ? ನಾವು ಸಾತ್ವಿಕ ಆಹಾರ ಮೊದ್ಲಿಂದ ತಗೊಳ್ಳೋದು. ಅದ್ರಿಂದ ನಮ್ಗೆ ಇದ್ರ ಬಗ್ಗೆ ಏನು ಒಂಚೂರು ರುಚಿ ಕೂಡ ಏನು ಗೊತ್ತಾಗಲ್ಲ, ವ್ಯತ್ಯಾಸ ಆಗಲ್ಲ. ಹೊರಗಡೆ ಹೋಗೋದೇ ಅಪರೂಪ. ನನಗ್ ಬೇಕಾಗಿದೆ ಈಗ ಏಕಾದಶಿ ನೆನೆಲ್ಲ ಇತ್ತು ಅಂತಂದ್ರೆ ಏಕಾದಶಿ ದಿವಸ ನಾವು ಬರೀ ಸಬ್ಬಕ್ಕಿ ಗಂಜಿ ತಿಂದಿರ್ತೀನಿ. ಅದ್ರಿಂದ ನಮ್ಗೆ ಯಾವ್ದೇ ಆಗ್ಲಿ, ಟೇಸ್ಟ್ ಆಗ್ಲಿ, ಹುಳಿ ಉಪ್ಪು ಖಾರ ಒಂದು ರುಚಿ ಗೊತ್ತಾಗಲ್ಲ. ಏನ್ ಗೊತ್ತಾ, ಆಮೇಲೆ ನೀರ್ನ ಬಿಸಿ ಮಾಡ್ಕೊಂಡ್ ಕುಡಿಬೇಕು. ತಣ್ಣೀರ್ ಕುಡಿದ್ರೆ ನಮ್ಗೆ ಹಲ್ಲು ಎಲ್ಲ ಜುಮ್ಮನತ್ತೆ ಇದೆಲ್ಲ ಆಗುತ್ತೆ. ಅದೇ ಸ್ವಯಂಭೂ ತಗೊಳ್ಳೋದ್ರಿಂದ ಅದನ್ನ ಏನು ನಾವು ಮಾಡೋದೇ ಬೇಡ. ಯಾಕಂದ್ರೆ ಬೆಚ್ಚಗೆ ಇರುತ್ತೆ, ಶರೀರದಿಂದ ಬರುವಂತದ್ದು. ಶಿವಂಭು ಅಂತಂದ್ರೆ ಮೇಡಮ್ ಹೇಳಿದ್ರು ಆವಾಗ್ಲೇ, ಶಿವನಿಗೆ ಅಭಿಷೇಕ ಮಾಡೋದ್ ನೀರ್ನ ತೀರ್ಥ ಅಂತ ತಗೋತೀವಲ್ವಾ. ನಮ್ಮ ಆತ್ಮಲಿಂಗ ಅಂದ್ರೆ ನಮ್ ಎದೆನಲ್ಲಿ ಆತ್ಮಲಿಂಗ ಇದೆ, ನಮ್ಮ ಆತ್ಮ ಒಪ್ಕೋಬೇಕು, ನಮ್ಗೆ ಆತ್ಮಲಿಂಗ ಇದೆ ಅಂತ ಹೇಳ್ತೀವಲ್ವಾ. ಅದಕ್ಕೆ ಅಭಿಷೇಕ ಮಾಡೋದ್ ನೀರು. ನಾವು ಕುಡಿಯೋ ನೀರು ಅಭಿಷೇಕ ಆಗುತ್ತೆ. ಅಭಿಷೇಕ ಆಗಿ ಹೊರಗಡೆ ಬರೋ ನೀರು ಶಿವತೀರ್ಥನೆ ಅಂತ ಅನ್ಕೋಬೇಕು. ನಾವು ಆತರ ಅನ್ಕೊಂಡ್ ತಗೋತಾ ಇದೀವಿ. ಮನ್ಸು ಅವಾಗ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ನನ್ಗನ್ಕ ಅದ್ರ ಉಪಯೋಗ ಚೆನ್ನಾಗ್ ಆಗ್ತಾ ಇದೆ. ಒಂದು ಹೇಳಿದ್ರೆ ಎಲ್ರು ನಮ್ಮ ಮನೆಯೊಳಗೆ ಯಾರಿಗೂ ಹೇಳ್ಬಾರ್ದು ಅಷ್ಟೇ. ಅವ್ರು ಯಾರಿಗೂ ಇಷ್ಟ ಪಡಲ್ಲ ಅವ್ರ ಹತ್ರ ಹೇಳ್ಬಾರ್ದು. ಕೇಳ್ದ ಒಂದ್ಸರಿ ಹೇಳೋದು. ನಮ್ಮ ಕ್ಲಾಸಲ್ಲಿ ಇರೋ ಕೂಡ ಅದೇ ಅಂತ ಇರ್ತಾರೆ. ಅದೇ ಮಂತ್ರ ಹೇಳ್ತೀರಿ, ಮಂತ್ರ ಹೇಳೋದು ಹಂಗನ್ಬಿಟ್ಟು ಮಂತ್ರ ಹೇಳ್ತೀವಿ ಅಂದ್ಬಿಟ್ಟು ಏನು ತಿನ್ನಲ್ವಾ ಇವ್ರು? 3 kg ಮಾಂಸ ತಿಂತಾರೆ, ಮಂತ್ರ ಹೇಳಲ್ವಾ? ಇವ್ ದೇವಸ್ಥಾನಕ್ಕೆ ಹೋಗಲ್ವಾ, ಕೈ ಮುಗಿಯಲ್ವಾ? ಮಂತ್ರ ಹೇಳ್ತೀರಿ, ಹೆಂಗೆ ವಿಷ್ಣು ಸಹಸ್ರನಾಮ ಹೇಳ್ತೀರಿ, ಎಲ್ಲ ಮಾಡ್ತೀರಿ ಅಂತ ಕೇಳ್ತಾರೆ. ಆದ್ರೂ ನನಗ್ ಅವೆಲ್ಲ ಏನ್ ಅನ್ಸಲ್ಲ. ಆ ಟೈಮಲ್ಲಿ ಅದು, ಈ ಟೈಮಲ್ಲಿ ಇದು ಅಷ್ಟೇ. ಹಾಗೇನೆ ಒಳಗಡೆ ಇದ್ದಾಗ ಅದಕ್ ಮಾತ್ರ ಮೈಲ್ಗೆ ಎಲ್ಲ ಒಳಗಡೆಯಿಂದ ತಾನೇ ಬರೋದು. ಪಂಟು ಎಲ್ಲ ಒಳಗಡೆನೆ ಇರುತ್ತೆ. ಅದು ಈಚೆ ಬಂದ್ಮೇಲೆ ಅದು ಇದಾಗೋದು. ಗಾಳಿ ಸೇರಿದಾಗ ಅದು ವಾಸನೆ ಬರೋದಾಗ್ಲಿ, ಅದು ಒಂಥರ ತ್ಯಾಜ್ಯ ಅನ್ಸ್ಕೊಳ್ಳೋದಾಗ್ಲಿ ಹೊರಗಡೆ ಬಂದಾಗ. ಅದಕ್ ಮೊದಲೇ ನಮ್ಮ ಹೊಟ್ಟೆ ಒಳಗಡೆನೆ ಇರುತ್ತಲ್ವ, ಎಲ್ಲ ನಮ್ ಶರೀರದಲ್ಲೇನೆ ಇರುತ್ತಲ್ವ. ಆತರ ತಿಳ್ಕೊಬೇಕು ಮೇಡಮ್. ಧನ್ಯವಾದ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಇಷ್ಟ ಅನ್ಕೊಂಡಿದೀನಿ, ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ. ನನ್ಗೆ ಒಳ್ಳೇದಾಗಬೇಕು, ನಾನ್ ಬದುಕ್ಬೇಕು, ನಾನ್ ಬದುಕ್ತಾ ಇದೀನಿ ಅಷ್ಟೇ. ಧನ್ಯವಾದ ಮೇಡಮ್. ನಾಗರತ್ನಮ್ಮ ಮೇಡಮ್, ಬಾಗಲಕೋಟೆಗೆ ಮೇಡಮ್ ನಾನು ಸದ್ಯಕ್ಕೆ ಆಗ್ತಾ ಇಲ್ಲ. ಓಕೆ, ಧನ್ಯವಾದಗಳು ಮೇಡಮ್. ಚಳಿ ಇರೋದು, ಜೊತೆಗೆ ನಾನು ಈ ಹುಬ್ಳಿಗೆ ಹೋಗಿ ಬಂದಿನಲ್ವಾ, ಮಗ ಮತ್ತೆ ಎಲ್ಲಿ ಹೋಗ್ತಾ ಇರೋದು ಬೇಡ ಸದ್ಯಕ್ಕೆ ಅಂತ ಹೇಳಿದಾನೆ. ಅವ್ನಿಗೆ ಎಕ್ಸಾಮ್ ಬೇರೆ ಇದೆ, ಅದಕ್ಕೆ ಬರ್ತಾ ಇಲ್ಲ ಮೇಡಮ್. ಧನ್ಯವಾದ ಮೇಡಮ್. ಹೋಗಿದ್ ಬಂದ್ವಿ, ಆ ಸೈಡ್ ಎಲ್ಲ ಹೋಗಿದೀವಿ ಮೇಡಮ್. ನಾವು ಮೊದ್ಲು ಹೋಗಿದ್ವಲ್ಲ, ಸಂಗಮಕ್ಕೆ ಹೋದಾಗ ಅಲ್ಲೆಲ್ಲ ಹೋಗಿ ಬಂದಿದೀವಿ. ಧನ್ಯವಾದ ಮೇಡಮ್. ನಮಸ್ತೆ ಯಶೋಧ ಮೇಡಮ್. ನಮಸ್ತೆ ಮೇಡಮ್. ನಾನು ಇದ್ರ ಬಗ್ಗೆ ಒಂದು 6 ತಿಂಗಳಿಂದ ಕೇಳ್ತಾನೆ ಇದ್ದೀನಿ. ಫಸ್ಟ್ ನನ್ಗೊಂಥರ ಮುಜುಗರ ಆಗ್ತಾ ಇತ್ತು. ಇವಾಗ ಎಲ್ಲರೂ ಹೇಳೋದ್ ನೋಡಿ ನನಗೆ ಈಗ ನಾನು ತಗೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಮತ್ತೆ ನಿನ್ನೇನು ಸುಧಾ ಮೇಡಮ್ ಅವರು ಹೇಳಿದ್ರು, ನಾನು ತಗೊಂತಾ ಇದ್ದೀನಿ. ನನ್ಗೂ ಫಸ್ಟ್ ಹಾಗೆ ಆಗ್ತಿತ್ತು, ಈಗ ನಾನ್ ತಗೊಂತಾ ಇದ್ದೀನಿ, ನನ್ಗೂ ಒಳ್ಳೇದಾಗಿದೆ, ಆರೋಗ್ಯದ ಬಗ್ಗೆ ಸುಧಾರಿಸಿದೆ ಅಂತ ಹೇಳಿದ್ರು. ಮತ್ತೆ ಹಸ್ವೇನೆ ಕಾಣಲ್ಲ ತಗೊಂಡ್ರೆ. ಮೊದ್ಲು ಬೇಗನೆ ತಿನ್ಬೇಕಿತ್ತು ನಾನು, ಬೆಳಗ್ಗೆ ಕಾಫಿಗೆ ಏನಾದ್ರು ತಿನ್ಬೇಕಿತ್ತು. ಆತರ ಏನಿಲ್ಲ, ಈಗ 10:30 ಆದ್ರೂ ತಡ್ಕಂತೀನಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಇವತ್ತಿನಿಂದ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಮತ್ತಿವತ್ತು ಮತ್ತೆ ಬಿಟ್ಟೆ. ಅದಕ್ಕೆ ನಾನು ನಾಳೆಯಿಂದ ಶುರು ಮಾಡ್ತೀನಿ ಮೇಡಮ್. ಚೆನ್ನಾಗಿ ಅದು 1 ಸಲ 2 ಸಲ ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಈ ತರ ಎಲ್ಲ ಬಿಡಿಸಿ ಹೇಳಿದಾಗ ಜನರಿಗೆ ತಲೆಗೆ ಹೋಗುತ್ತೆ, ತಗೋಬೇಕು, ಇದರಿಂದ ಎಷ್ಟೊಂದು ಉಪಯೋಗ ಇದೆ ಅಂತ. ಪದೇ ಹಿಂಗೆ ನೀವು ಎಲ್ಲರ ಹತ್ರ ಹೇಳಿಸ್ತಾ ಇದ್ರೆ ಒಳ್ಳೇದು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ಸಾತ್ವಿಕ ಆಹಾರ ಮುಖ್ಯ ಮೇಡಮ್. ಶಿವಂಬು ತಗೊಂತೀವಿ ಅನ್ನೋದಲ್ಲ, ಅದನ್ನ ನಾವು ಸಾತ್ವಿಕ ಆಹಾರ ತಗೊಂಡಾಗ ಅದ್ರದ್ದು ರಿಸಲ್ಟ್ ಬರ್ತಾ ಇರುತ್ತೆ.
ನಾವು ಏನ್ ಬೇಕು ಹೊರಗಡೆ ತಿನ್ನೋದು ಅದೆಲ್ಲ ಮಾಡಿದಾಗ ಅದು ಕಹಿ ಅನುಭವ ಆಗುತ್ತೆ, ಯಾರಿಗೂ ಕೂಡ ಒಗ್ಗಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಫಸ್ಟ್ ನಮ್ದು ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು. ಈಗ ಬೇರೆಯವ್ರಿಗೆ ಹೇಳೋದಾದ್ರೆ ನಾನ್ ವೆಜ್ ತಿನ್ನೋರ್ ಇರ್ತಾರೆ, ಅವರು ಅದನ್ನ ತಗೊಂಡಾಗ ಅವ್ರು ಸೇವನೆ ಮಾಡ್ಬೋದು. ಅವರು ಗಂಡಸ್ರುಗಳಿಗೆ ಕೇಳ್ತಾ ಇದ್ದೀನಿ ಮೇಡಮ್. ಅದು ಗುರುಜಿ ಕೇಳ್ಬೇಕು ಮೇಡಮ್. ಹಾ ಅದೇ ಆ ತರ ಸಾತ್ವಿಕನೇ ಇದ್ಬೇಕು ಅಂತ ಅಂದ್ರಲ್ಲ, ಅವ್ರು ಬೇರೆಯವ್ರಿಗೆ ಹೇಳುವಾಗ ಕೇಳ್ತಾರೆ ಇದನ್ನೆಲ್ಲ, ನಾವ್ ಹೇಳುವಾಗ. ಅದಕ್ಕೆ ಹೇಳಕ್ಕೆ ಕೇಳ್ದೆ ಮೇಡಮ್. ಅದೇ ಕಾಫಿ ಟೀ ಏನು ಕುಡಿಯಂಗಿಲ್ವಾ? ಕಾಫಿ ಟೀ ಕುಡಿಯಂಗಿಲ್ಲ. ಹಾ ಹಾಲು ಇವು ಏನು ಕುಡಿಯಲ್ಲ. ಹಾಲ್ ಕುಡಿಬಹುದು, ಕಾಫಿ ಟೀ ಕುಡಿಯಂಗಿಲ್ಲ. ಹಾ ಓಕೆ ಮೇಡಮ್, ನಾನು ಇನ್ ಶುರು ಮಾಡ್ತೀನಿ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಷ್ಟು ಇದ್ ಮಾಡ್ತೀರಿ ನೀವು, ಬೆಳಗ್ಗೆನೆ ಎದ್ದು ಎಲ್ಲಾರ್ಗೋಸ್ಕರ ಕೆಲ್ಸ ಇದ್ರು ಅದ್ರಲ್ಲೇ ನಿಂತ್ಕೊಂಡು ಎಲ್ಲಾ ಮಾಡ್ತಿರಲ್ಲ, ಅದ್ ನಿಮ್ಮನ್ನ ನೋಡಿ ನಾವ್ ಕಲಿಬೇಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸುಮಾ ಮೇಡಮ್. ಸುಮಾ ಮೇಡಮ್. ಹಲೋ ಮೇಡಮ್ ಮಾತಾಡಿ ಮ್ಯಾಮ್. ಆಗ್ಲೇ ಮಾತಾಡಿದ್ ಮೇಡಮ್ ನಾನು. ಅಲ್ಲ, ಶಿವಂಬು ಬಗ್ಗೆ ಮಾತಾಡ್ತೀರಾ ಅದಕ್ಕೆ ಎಂಟ್ರೇಜ್ ಮಾಡಿದ್ರೇನು ಅಂತ. ಇಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಆಲ್ಮಾಸ್ಟರ್ಸ್. ನಮಸ್ತೆ ಯಶೋಧ ಮೇಡಮ್, ಅಶ್ವಿನಿ ಮೇಡಮ್. ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಶಂಬಾಲ ಬಗ್ಗೆ ಬಹಳ ಚೆನ್ನಾಗಿತ್ತು. ಅವಾಗ ನನಗೆ ಮಾತಾಡಕ್ ಆಗ್ಲೇ, ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಮತ್ತೆ ಈಗ ಶಿವಂಬು ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ಇವ್ರು ಸುಮಾರೆಲ್ಲ ಹೇಳಿದಾರೆ. ಅವ್ರ ಬಿಟ್ ಪಾಯಿಂಟ್ ನ ಮಾತ್ರ ನಾನು ಹೇಳ್ತೇನೆ. ಈ ಶಿವಂಬುನಲ್ಲಿ ಏನಿರುತ್ತೆ ಅಂತಂದ್ರೆ, ನಮ್ಗೆ ನಮ್ಮ ಬಾಡಿನ ಏನು ಕಾಯಿಲೆಗಳು ಬರುತ್ತೆ ಅಥವಾ ಏನಾರು ತೊಂದರೆಗಳಾಗುತ್ತೆ ಅದನ್ನ ರಿಪೇರಿ ಮಾಡಕ್ಕೆ ನಮ್ಗೆ ಏನೇನ್ ಬೇಕು ಕೆಮಿಕಲ್ಸ್ ಅದು ನಮ್ಮ ಬಾಡಿನೇ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೊಡ್ಯೂಸ್ ಮಾಡಿದ ಕೆಮಿಕಲ್ಸು ನಮ್ಮ ಶಿವಂಬುನಲ್ಲಿ ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಿದ್ದನ್ನ ನಾವು ಮತ್ತೆ ಸೇವನೆ ಮಾಡೋದ್ರಿಂದ ಅದು ರೋಗ ನಿರೋಧಕ ಶಕ್ತಿನ, ನಮ್ಮಲ್ಲಿ ಏನು ರೋಗ ಇತ್ತು ಅಥವಾ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿತ್ತು ಅದನ್ನೆಲ್ಲ ರೆಡಿ ಮಾಡೋ ಶಕ್ತಿ ನಮ್ಮ ಶಿವಂಬುನಲ್ಲಿ ಇರುತ್ತೆ. ಅದರಿಂದ ನಾವು ಶಿವಂಬು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಖಂಡಿತವಾಗಿ ಸುಧಾರಿಸುತ್ತೆ. ಅದನ್ನ ನಾನು ಮಾಡ್ತಾ ಇದ್ದೇನೆ. ಇನ್ನೆಲ್ಲರೂ ಹೇಳಿದ್ರು ಅದು ಶಿವನಿಂದ ಅವರೆಲ್ಲರೂ ತಗೋತಾ ಇದ್ರು ಅಂತ. ನಮ್ಮಲ್ಲೂ ನಮ್ಮ ವೇದಿಕೆಯಲ್ಲಿರೋರು ತುಂಬಾ ಜನ 90% ತಗೋತಾ ಇದ್ದಾರೆ. ಎಲ್ಲರೂ ಈಗ ಶುರು ಮಾಡೋದು ನಾಳೆ ನಾಡಿದ್ದು ಅಂತ ಪೋಸ್ಟ್ಪೋನ್ ಮಾಡೋದ್ರ ಬದಲು ಇಂದು ಈಗ ಕೂಡಲೇ ಅಂತ ಶುರು ಮಾಡಿ ತುಂಬಾ ಒಳ್ಳೇದಾಗತ್ತೆ. ಅದರಿಂದ ಆಮೇಲೆ ಅಸಹ್ಯ ಪಡುವಂತದ್ ಏನಿಲ್ಲ. ಅದ್ ಇನ್ನೇನು ನಮ್ಮ ಇದರಿಂದಾನೇ ಬಂದಿರೋದು, ಅದೇನು ಎಲ್ಲಿಂದನೋ ಬಂದಿದ್ದಲ್ಲ. ಅದರಿಂದ ಅಸಹ್ಯ ಪಡುವಂತದ್ ಏನಿಲ್ಲ. ನೀವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನೀವು ತುಂಬಾ ಅನುಭವ ಪಡೆದ ಮೇಲೆ ಹೇಳಿ. ಮತ್ತೆ ಹೇಳ್ಬೇಕಾದ್ರೆ ಯಾರು ಕೇಳ್ತಾರೆ, ಯಾರು ಪರವಾಗಿಲ್ಲ ಅನ್ನೋಂಗಿದ್ದಾರೆ ಅವ್ರಿಗೆ ಮಾತ್ರ ಹೇಳಿ. ತೂಚಿ ಅನ್ನೋಂಥವ್ರಿಗೆ ಹೇಳಕ್ ಹೋಗ್ಬೇಡಿ. ಅವರು ನಿಮ್ಮಲ್ಲಿ ಆದ ಬದಲಾವಣೆಗಳನ್ನ ಗಮನಿಸಿ ಏನಾದ್ರೂ ಇಂಟ್ರೆಸ್ಟ್ ಕೊಟ್ಟು ಕೇಳೋದಾದ್ರೆ ಮಾತ್ರ ಹೇಳಿ. ಮತ್ತೆ ಈಗ ಅನುರಾಧ ಮೇಡಮ್ ಹೇಳಿದ್ರು ಮಾಂಸ ತಿನ್ನೋರು ಕುಡಿಬಹುದಾ ಅಂತ. ಖಂಡಿತವಾಗೂ ಸೇವನೆ ಮಾಡಬಹುದು. ಯಾಕೆ ಅಂತಂದ್ರೆ ಅದು ಟೇಸ್ಟ್ ಸ್ವಲ್ಪ ಬೇರೆ ಇರಬಹುದಷ್ಟೇ ಬಿಟ್ರೆ ಅವ್ರುನು ಸೇವನೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಶಶಿಕಲಾ ಮೇಡಮ್ ಬಾಗಲಕೋಟೆಗೆ ಮೇಡಮ್ ಮೋಸ್ಟ್ಲಿ ಇಲ್ಲ. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಟ್ರೈ ಮಾಡಿ, ಮೆಸೇಜ್ ಹಾಕಿ ಇಲ್ಲ ಫೋನ್ ಮಾಡಿ ನನಗೆ. ಅದೇ ನೋಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಹೋಗುವಾಗ್ಲೂ ಹಂಗೆ ಎಂದಿದ್ರಿ. ಯೂನಿವರ್ಸ್ ನಿಮಗೆ ಬ್ಲೆಸ್ ಮತ್ತೊಮ್ಮೆ ಕರೆಕ್ಟ್ ಮಾಡ್ತೀರಾ ನೀವು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನೀವು ಹೊರಟ ಮೇಲೆ ನಂಗೊಂದು ಕಾಲ್ ಮಾಡಿ, ನಾನು ಅವಾಗ ಒಂದು ಏನೋ ಅಂತ ಹೇಳ್ತೀನಿ ನಾನು. ಓಕೆ? ಎಸ್ ಮೇಡಮ್. ಓಕೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಪಾರ್ವತಿ ಸಾಗರ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಾನು ಕೂಡ ಶಿವಂಬು ತಗೊಳ್ತಾ ಇದ್ದೀನಿ. ಒಂದು 20 days ಆಯ್ತು. ಆದ್ರೆ ನನಗೊಂದು ಕ್ವಶನ್ ಮೇಡಮ್. ಹೇಳಿ ಮ್ಯಾಮ್. ನೀವ್ ಹೇಳಿದ್ರಲ್ಲ ಸಲಾಯದ್ ಜೊತೆನೆ ಅದನ್ನು ಕುಡಿದ್ರೆ ಒಳ್ಳೇದು ಅಂತ.
ನಾನು ಬೆಳಗ್ಗೆ ಎದ್ದು ನೀರ್ ಕುಡ್ದಾದ್ಮೇಲೆ ಅದನ್ನ ಕುಡಿತೀನಿ. ಅಂದ್ರೆ ಬೆಳಗ್ಗೆ ಹೇಳಿ ಮೇಡಮ್. ಬೆಳಗ್ಗೆ ಎದ್ದ ತಕ್ಷಣ ಅದು ಕುಡಿಬೇಕಾ ಅಥವಾ ನೀರ್ ಫಸ್ಟ್ ಕುಡಿಬೇಕಾ ಅಂತ ನನ್ ಕನ್ಫ್ಯೂಸ್. ಮೇಡಮ್ ಬೆಳಗ್ಗೆ ಎದ್ದ ತಕ್ಷಣನೇ ಶಿವಂಬು ಕುಡ್ದಾಗ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಮೇಡಮ್. ಓಹೋ. ಆಮೇಲೆ ಟೀ ಕಾಫಿ ಕುಡಿಬಾರ್ದು ಅಂದ್ರಿ. ನಾನ್ ಬೆಳಗ್ಗೆ ಒಂದೊತ್ತು ಟೀ ಕುಡಿತೀನಿ, ಮತ್ತೆ ಮಧ್ಯ ಏನು ಕುಡಿಯೋದಿಲ್ಲ, ಬೆಳಗ್ಗೆ ಮಾತ್ರ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಅದು ಕುಡಿಬೋದಾ ಅಥವಾ ಕಷಾಯ ಎಲ್ಲ ಕುಡಿಬೋದಾ? ಕಷಾಯ ಕುಡೀರಿ ಮೇಡಮ್, ಕಾಫಿ ಟೀ ಬೇಡ. ಸರಿ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಬಾಗಲಕೋಟೆಗೆ ನೀವು ಏನ್ ಹೇಳಿ ಮೇಡಮ್? ಬಾಗಲಕೋಟೆಗೆ ಹೊರಡ್ತೀರಾ ಮೇಡಮ್ ನೀವು? ಬಾಗಲಕೋಟೆಗೆ ನಾನು ಉಡುಪಿಯಿಂದ ಬರ್ಬೇಕಲ್ಲ, ದೂರ ಆಗ್ತದೆ. ನೋಡ್ತೀನಿ, ಡೌಟ್ ಮೇಡಮ್. ಬರೋದಾದ್ರೆ ನಿಮ್ಗೆ ಫೋನ್ ಮಾಡ್ತೇನೆ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಮಾತಾಡಿ. ಪಂಡಿತ್ರೆ, ಪಂಡಿತ್ರೆ ಮೈಕ್ ಆನ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಮೇಡಮ್. ಏನ್ ವಿಶೇಷ? ಏನು ಮಾತಾಡೋದು ಏನಿಲ್ಲ ಮೇಡಮ್, ಕೇಳಿಸ್ಕೊತಾ ಇದೀನಿ. ಶಿವಂಬು ಬಗ್ಗೆ ಮಾತಾಡಿ ಮೇಡಮ್. ತಗೊಂತಿದ್ದೀರಾ ನೀವು? ಶಿವಂಬು ಚಿಕಿತ್ಸೆ ಮಾಡ್ತಿದ್ದೀರಾ? ಸದ್ಯಕ್ಕೆ ಏನಿಲ್ಲ ಗೊತ್ತಿದೆ, ಸದ್ಯಕ್ಕೆ ಏನಿಲ್ಲ ಮೇಡಮ್. ಲಕ್ಷ್ಮೀದೇವಿ ಮೇಡಮ್, ನೀವು ಆಲ್ಟ್ ಆಗ್ತಿರಲ್ವಾ ಬಾಗಲಕೋಟೆಲಿ? ಹೌದು ಮೇಡಮ್, ಹೌದು. ರಾತ್ರಿ ಬರ್ತೀನಿ, ರಾತ್ರಿ ಹಾಲ್ಟ್ ಮಾಡ್ತೀನಿ ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್. ಇನ್ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಶಿವಂಬು ಚಿಕಿತ್ಸೆ ಆಗಿರ್ಬೋದು, ಇಲ್ಲ ಬಾಗಲಕೋಟೆ ಕಾರ್ಯಕ್ರಮಕ್ಕೆ ಹೋಗೋದಾಗಿರ್ಬೋದು, ಎರಡರಲ್ಲಿ ಯಾವ್ದಾದ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಸ್ ಮಾಸ್ಟರ್ಸ್, ಶಿವಂಬು ಚಿಕಿತ್ಸಾ ಏನಪ್ಪಾ ಇದು? ತುಂಬಾ ಜನ ಕಾಲ್ ಮಾಡಿದಾಗ ಏನಿದು ಅಂತ ಆಶ್ಚರ್ಯವಾಗಿ ಕೇಳ್ತಾರೆ. ಅದಕ್ಕೆ ತಕ್ಕದಾದ ಉತ್ತರ ಪರಿಣಿತರು ಇಲ್ಲಿ ಯಾರೆಲ್ಲ ಉಪಯೋಗಿಸ್ತಾ ಇದ್ದಾರೆ, ಅದರಿಂದ ಪ್ರಯೋಜನ ಪಡೆದಿದ್ದಾರೆ, ಇಲ್ಲಿ ಪರಿಣಿತರಿದ್ದಾರೆ ಮಾಸ್ಟರ್ಸ್. ಹೊಸೊಬ್ರಿದ್ರೆ ನೀವು ಕೂಡ ಹ್ಯಾಂಡ್ ಮಾತಾಡಿ, ನಿಮಗೆ ಬಂದಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಕಂಡುಕೋಬಹುದು. ಎಸ್, ಇನ್ನು ಒಂದು 5 ನಿಮಿಷ ಸಮಯಾವಕಾಶ ಇದೆ. ಅಶ್ವಿನಿ ಮೇಡಮ್, ಇಲ್ಲಿ ಏನಾಗಿದೆ ಅಂದ್ರೆ ಶಿವಂಬು ಚಿಕಿತ್ಸೆ ಅಂದ್ರೆ ಇನ್ನು ಕೆಲವರಿಗೆ ಅದು ಮೂಗ್ ಮುರಿಯದೇ ಆಗಿದೆ ಮೇಡಮ್. ಇವತ್ ನೀವು ಈ ಪ್ರಸ್ತಾಪ ಮಾಡ್ತಿರೋದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಒಳ್ಳೇದಾಗಿದೆ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ನಿಮ್ಗೆ ಅಶ್ವಿನಿ ಮೇಡಮ್. ಮತ್ತೊಮ್ಮೆ ಪುನರ್ ಮನನ ಆಯ್ತಾ ಮೇಡಮ್? ಹ್ಯಾಂಡ್ ರೈಸ್ ಎಲ್ಲ ಆಯ್ತಾ? ಮುಗಿತಾ? ಆಗಿದೆ ಮೇಡಮ್. ಶಾರದಾ ಪಾಟೀಲ್ ಮೇಡಮ್, ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಾನು ಶಿವಂಬು ತಗಂತ ಇದ್ದೀನಿ ಮೇಡಮ್. ಅಂದ್ರೆ ನಾನು ಏನು ಡಿಸೀಸಸ್ಗೆ ಅಂತ ಏನು ತಗಂತಿಲ್ಲ, ಒಟ್ಟಲ್ಲಿ ಹೆಲ್ತ್ ಚೆನ್ನಾಗಿರ್ಬೇಕಲ್ಲ, ಏನು ಬರ್ಬಾರ್ದಲ್ಲ ಮುಂದೆ ಅಂತ ತಗಂತಿದ್ದೀನಿ. ಒಂದ್ ಸ್ವಲ್ಪ ಸುಸ್ತು ಕಡಿಮೆ, ಸುಸ್ತಂತೇನು ನಾನು ಯಾವಾಗ ಧ್ಯಾನಕ್ಕೆ ಬಂದೆ ಅವಾಗಿಂದ ಸುಸ್ತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ನಾನು ಇಡೀ ದಿವಸ ಬೆಳಗ್ಗೆ 2:45ಗೆ 2:50 ಕೇಳ್ತೀನಿ, ಎದ್ದು ಒಂದೊಂದ್ಸಲಿ ಸ್ವಲ್ಪ 4:15 4:45 ಅಷ್ಟೊತ್ತಿಗೆ ಇದ್ ಮಾಡಿ ಮತ್ತೊಂದು ಅರ್ಧ ಗಂಟೆ ಮಲಗ್ತಿದ್ದೆ. ಇವಾಗ ಅದು ಇಲ್ಲ, ಮಲಗಲ್ಲ. ಮಧ್ಯಾಹ್ನ ಮಾತ್ರ ಒಂದ್ ಅರ್ಧ ಗಂಟೆ ಮಲಗ್ತೀನಿ ಅಷ್ಟೇ. ಮತ್ತೆ 11 ಗಂಟೆನೆ ನಾವು ರಾತ್ರಿ ಮಲಗೋದು. ಆದ್ರೆ ಇಡೀ ದಿವಸ ಕೆಲಸ ಮಾಡಿದ್ರು ಸುಸ್ತು ಅನ್ಸಲ್ಲ. ಏನೋ ಫ್ರೆಶ್ನೆಸ್ ಇರುತ್ತೆ ಮೇಡಮ್, ಅದಷ್ಟು ಹೇಳಕ್ಕೆ ಹೇಳ್ರಿ. ಮತ್ತೆ ಬಾಗಲಕೋಟೆಗೆ ಏನೋ ಇನ್ನು ಕನ್ಫ್ಯೂಸ್ ಅಲ್ಲಿ ಇದೀನಿ. ಬರಕ್ಕೆ ದೂರ ಆಗತ್ ಮೇಡಮ್ ನಮ್ಗೆ, ಅದಕ್ಕೆ ಬರಕ್ ಆಗ್ತಿಲ್ಲ. ಥ್ಯಾಂಕ್ ಯು ಮೇಡಮ್, ಶೇರ್ ಮಾಡಕ್ಕೆ ಅವಕಾಶ. ಮಾಸ್ಟರ್ಸ್, ಇಲ್ಲಿ ನೋಡಿ, ಇವರು ನಮ್ಮಮ್ಮ, ಇವರಿಗೆ ಏಜ್ ಬಂದು 78 ವರ್ಷ ಆಗಿದೆ. ಇವರು ಶಿವಂಬು ಚಿಕಿತ್ಸೆ ಮಾಡ್ತಿದ್ದಾರೆ. ಇವ್ರಿಗೂ ಕೂಡ ಅಸ್ತಮಾ ಪೇಷಂಟ್. ಇವ್ರನ್ನು ಕೂಡ, ಇವ್ರಿಗೆ ಅಸ್ತಮಾ ಇದ್ ನಾನು 10 ವರ್ಷ ಹುಡುಗಿ ಇದ್ದಾಗ ಅಸ್ತಮಾ ಬಂದಿದ್ದೆ ಇವರಿಗೆ. ಆ ಕಾಯಿಲೆಯಿಂದ ಇವರು ಅಂದ್ರೆ ದೇಹ ತ್ಯಾಗ ಮಾಡ್ತಾರೆ ಅನ್ನೋ ಒಂದು ಪರಿಸ್ಥಿತಿಲಿ ಇದ್ರು ಇವರು.
ಹಂಗಾಗಿ ನಮಗೆಲ್ಲ ನಮ್ಮ ಅಣ್ಣಂಗ್ 18 ವರ್ಷಕ್ಕೆ ಮದುವೆ ಮಾಡಿದ್ರು, ನನಗೆ 16 ವರ್ಷಕ್ಕೆ ಮದುವೆ ಮಾಡಿದ್ರು, ನಮ್ಮ ಎರಡನೇ ಅಣ್ಣಂಗೂ ಕೂಡ 19 ವರ್ಷಕ್ಕೆ ಮದುವೆ ಆಗಿತ್ತು. ಹಂಗಾಗಿ ಈಗ ಮೇಡಮ್ ಹೆಂಗಿದ್ದಾರೆ ಅಂತಂದ್ರೆ ಚಿರ ಯೌವನ ಹುಡುಗಿ ಇವ್ರು. ನೋಡಿ ರೊಟ್ಟಿ ಮಾಡ್ತಾರೆ ಅವರೇನೆ ಪ್ರತಿ ಅಡಿಗೆ ಅವರೇ ಮಾಡ್ಕೊತಾರೆ. ಬಿಸಿ ಊಟ, ಬೆಳಗ್ಗೆ ತಿಂಡಿ ಮಾಡ್ಕೊತಾರೆ, ಮಧ್ಯಾಹ್ನ ಸಾಂಬಾರ್ ಮಾಡ್ಕೊಂತಾರೆ, ಮುದ್ದೆ ಅನ್ನ ಸಾಂಬಾರು, ರಾತ್ರಿನೂ ಮಾಡ್ಕೊಂತಾರೆ. ಅವ್ರ ಕೆಲ್ಸ ಅವರೇ ಮಾಡ್ತಿದ್ದಾರೆ. ಇಷ್ಟು ವರ್ಷ ಆದ್ರೂನು ಬಟ್ಟೆ ತೊಳ್ಕೊಂತಾರೆ, ನೀರು ಕೂಡ ಗ್ರೇಟ್ ಮೇಡಮ್, ಗ್ರೇಟ್. ಈಗ ಬರೀ ಇನ್ನು 50-60 ವರ್ಷ ಆಗಿದೆ ಅಂದ ತಕ್ಷಣನೇ ಎಲ್ಲ ನನ್ ಮುಗ್ದೇ ಹೋಯ್ತು ಅಂತಾರೆ ಈಗ. ಅಂತದ್ರಲ್ಲಿ 70 ವರ್ಷದ ಮೇಲಾಗಿದೆ, ನಾನು ಇನ್ನು ಎಲ್ಲ ಮಾಡ್ಕೊಂತೀನಿ. ಗ್ರೇಟ್ ಮೇಡಮ್. ಏನು ಅಂದ್ರೆ ಎಷ್ಟು ಕ್ಲೀನ್ ಅಂದ್ರೆ ನಾನು ಕೂಡ ಅಷ್ಟು ಕ್ಲೀನ್ ಇಲ್ಲ, ಅಷ್ಟು ಕ್ಲೀನ್ ಆದ ಗೃಹಿಣಿ ಇವರು. ಅವತಾರ್ ಫೌಂಡೇಶನ್ ನಲ್ಲಿ ವೈಟ್ ಫೀಲ್ಡ್ ಹೋಗ್ಬೇಕು, ಏನಾದ್ರೂ ಕಾರ್ಯಾಗಾರ ಇರುತ್ತೆ ಅಂದಾಗ ಈ ವ್ಯಕ್ತಿ ನಮ್ಮನೆಗ್ ಬರ್ತಾರೆ. ನಮ್ಮನೆ ಲಾಲನೆ ಪಾಲನೆ, ನಮ್ಮ ಯಜಮಾನಿಗೆ ಬಿಸಿ ಬಿಸಿ ಊಟ ಎಲ್ಲಾ ಕೊಡೋ ವ್ಯಕ್ತಿ ಇವ್ರಾಗಿದ್ದಾರೆ. ನನ್ನ ಗುರು, ನನ್ನ ಆರಾಧ್ಯ ದೈವ ಇವ್ರೇ ಆಗಿದ್ದಾರೆ ಮೇಡಮ್. ಚೆನ್ನಾಗಿರ್ರಿ ಮೇಡಮ್, ಚೆನ್ನಾಗಿರ್ರಿ, ಹಿಂಗೆ ಕೊನೆಯವರೆಗೂ ಚೆನ್ನಾಗಿರ್ರಿ. ನಾನ್ ಅದೇ ನಮ್ಮ ಅಕ್ಕ ಒಬ್ರಿಗೆ ಅಸ್ತಮ ಮೇಡಮ್. ತುಂಬಾ ಸರ್ ಹತ್ರ 1-2 ಸಲ ಮಾತಾಡಿದ್ದಾರೆ. ಅವರು ಶಿವಂಬು ತಗಂತಿದ್ದಾರೆ ಈಗ 1 ತಿಂಗಳಿಂದ. ಸ್ವಲ್ಪ ನಿನ್ನೆ ಮೊದ್ಲೆಲ್ಲ 1 ತಿಂಗಳಿಗೆ ಒಂದ್ಸಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಆದ್ರೆ 1.5 ತಿಂಗಳಾಗಿತ್ತು. ಶಿವಮೊಗ್ಗಕ್ಕೆ ಹೋಗ್ಲೇಬೇಕು ಡಾಕ್ಟರ್ ಹತ್ರ. ಹಂಗಿದ್ದರು ಪರವಾಗಿರ್ಲಿಲ್ಲ. ಅದ್ ಏನ್ ಮಾಡ್ತಾರೆ ಮನೇಲಿ, ನೀನ್ ಇದನ್ ಬಿಟ್ಟು ಅದನ್ನ ಅಂದ್ರೆ ಅವಳು ಸ್ವಲ್ಪ ಟ್ಯಾಬ್ಲೆಟ್ ಏನೋ ಬಿಟ್ಟಿದ್ದೆ ಅಂತ ನಾನು ಹೇಳಿದ್ದೆ, ಟ್ಯಾಬ್ಲೆಟ್ ಬಿಡ್ಬೇಡ, ಅದ್ರ ಜೊತೆಗೆ ಇದನ್ನು ತಗ ಅಂತ ಹೇಳಿ ಸ್ವಲ್ಪ ಏನೋ ಟ್ಯಾಬ್ಲೆಟ್ ಬಿಟ್ಟಿದ್ದೆ ಅಂತ ಹೇಳಿ ಸ್ವಲ್ಪ ಜೋರಾಗಿತ್ತಂತೆ. ಏನಾಗ್ಬಿಡತ್ತೆ, ಸುಮ್ನೆ ಏನೋ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಸುಮ್ನಿರಲ್ಲ. ನೀನ್ ಅದನ್ ಮಾಡಕತ್ತಿದ್ದಕ್ಕೆ ಹಿಂಗಾಗೈತಿ ಈಗ ಅಂತ ಹೇಳಿ ನಿನ್ನೆ ಎಲ್ಲ ನಮ್ಮ ಮಾವ ಬೈತಿದ್ರು, ಏನೇನೋ ಮಾಡಿಸ್ತಿರವ ಅಂತೇಳಿ. ಇಲ್ಲ, ನಮ್ಮ ಅಕ್ಕಂಗ್ ಮತ್ತೆ ಧೈರ್ಯ ಹೇಳ್ದೆ ನಾನು, ಯಾವ ಕಾರಣಕ್ಕೂ ನಂಬಿಕೆ ಕಳ್ಕೊಬೇಡ, ಧ್ಯಾನ ಬಿಡ್ಬೇಡ, ಶಿವಂಬುನು ಬಿಡ್ಬೇಡ. ಅವಳು ಏನಂತಿದ್ಲು, ಟ್ಯಾಬ್ಲೆಟ್ ತಗೊಂಡು ಶಿವಂಬು ತಗೊಳೋದಕ್ಕೆ ಹೀಟ್ ಆಗ್ತಿದೆಯೇನೋ ಅಂತ ಕೇಳಿದ್ಲು ನಿನ್ನೆ. ಎಂತ ಹೀಟು ಆಗಲ್ಲ, ಏನು ಆಗಲ್ಲ, ಇನ್ನೂ ನಿನಗೆ ಎನರ್ಜಿ ಬರ್ತತಿ ಅಂತಾನೆ ಹೇಳ್ದೆ ನಾನು. ಸ್ಟಾರ್ಟ್ ಮಾಡಿದೆ ಮೇಡಮ್ ಅವಳು. ಇವಾಗ 1 ತಿಂಗಳಾಯ್ತು ಶುರು ಮಾಡಿ. ನೀವು ಒಳ್ಳೆ ಇವಾಗ ಇವ್ರಿಗೆ ನಾನು ಇದನ್ನ ವಿಡಿಯೋ ಬಂದ್ರೆ ತೋರ್ಸಿ ಎಕ್ಸಾಂಪಲ್ ಹೇಳ್ತೀನಿ ಅವ್ರಿಗೆ ಬಂತು ಅಂತಂದ್ರೆ ತುಂಬಾ ವೀಸಿಂಗ್ ಪ್ರಾಬ್ಲಮ್ ಇರೋದು, ಅಂದ್ರೆ ಸೌಂಡ್ ಬರೋದು, ಇಲ್ಲಿ ಗೊರ್ 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 ಸೌಂಡ್ ಬರೋದು. ಅಂದ್ರೆ 2 ಮಾತ್ರೆ ತಗೊಳ್ಳೋರು, ಬೆಳಗ್ಗೆ 1 ಮಾತ್ರೆ, ರಾತ್ರಿ 1 ಮಾತ್ರೆ ತಗೊಳ್ಳೋರು. ಈಗ ಒಂದೇ ಮಾತ್ರೆ ಬಂದಿದ್ದಾರೆ. ಆಮೇಲೆ ಬಿಪಿನೂ ಕೂಡ ಇದೆ ಇವರಿಗೆ. ಧ್ಯಾನ ಮಾಡ್ತಾ ಮಾಡ್ತಾ BP ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಧ್ಯಾನ ಮಾಡ್ತಾ ಮಾಡ್ತಾ ವೀಸಿಂಗ್ ಪ್ರಾಬ್ಲಮ್ ಕಡಿಮೆ ಆಗಿದೆ. ಈ ಧ್ಯಾನಕ್ಕೆ ಹೆಂಗೆ ಅಂತಂದ್ರೆ 1 ಗಂಟೆ ಧ್ಯಾನ ಮಾಡ್ತಾರೆ ಇವರು, ಎಚ್ಚರ ಇಲ್ದೇನೆ 1 ಗಂಟೆ ಮಾಡ್ತಾರೆ. ಆಮೇಲೆ ಆಕ್ಯುಪ್ರೆಷರ್ ಹೇಳ್ಕೊಟ್ಟಿದ್ದೀನಿ ಏನ್ ಮಾಡ್ಬೇಕು ಅಂತ. ಬೆಳಗ್ಗೆ ಕೂತ್ಕೊಂಡು ಅವ್ರು 2 ಗಂಟೆ ಅವರಿಗಾಗಿ ಸಮಯ ಮೀಸಲಿಡ್ತಾರೆ. ಇಲ್ಲಿ ಇದ್ರೂನು ಕೂಡ ಬಾಕ್ಲ್ ಓಪನ್ ಮಾಡಲ್ಲ. ಅವ್ರು ಮುಖ ತೊಳ್ಕೊಂಡ ಒಳಗಡೆ ರೂಮ್ ಸೇರ್ಕೊಂಡ್ಬಿಟ್ರೆ ನಾನು ಈ ಕಡೆ ಬಂದಿರ್ತೀನಿ, ಅವ್ರ ರೂಮಿಗೆ ಹೋಗ್ತಾರೆ. ಆಕ್ಯುಪ್ರೆಷರ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಮುದ್ರೆಗಳಾಗಿರ್ಬೋದು, ನಾನು ಏನ್ ಹೇಳ್ಕೊಟ್ಟಿರ್ತೀನಿ ಓದಿಲ್ಲ ಬರ್ದಿಲ್ಲ ಅವರಿಗೆ. ಜ್ಞಾನ ಅಂದ್ರೆ ವಿದ್ಯಾ ಜ್ಞಾನ ಇಲ್ಲ, ಇನ್ನೆಲ್ಲಾ ಆಂತರಿಕವಾದ ಜ್ಞಾನ ತುಂಬಾ ಇದೆ ಮೇಡಮ್. ಹಂಗಾಗಿ ಇಷ್ಟು ವರ್ಷ ಇವರು ತುಂಬಾ ಹೆಲ್ದಿ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸೂಪರ್ ಮೇಡಮ್. ಮೇಡಮ್ ಅಂದ್ರೆ ಪ್ರತಿದಿನ ನೆನ್ಪ್ ಮಾಡ್ಕೊಂತಿರ್ತಾರೆ ನಿಮಗೆ. ಅಶ್ವಿನಿ ಮೇಡಮ್ ಅಂದ್ರೆ ಇವ್ರಲ್ವಾ? ನಿಮ್ದೆ ತೋರಿಸ್ತಿರ್ತೀನಿ ವಿಡಿಯೋಗಳು, ನಿಮ್ದು ಕಿರುಚಿತ್ರಗಳೆಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಮೇಡಮ್ ಇವರು. ನಮಸ್ತೆ ಅಮ್ಮ, ನಿಮ್ಮ ಆಶೀರ್ವಾದ ನಮ್ಮೆಲ್ರಿಗೂ ಬೇಕು. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ, ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿರ್ರಿ ಹಿಂಗೆ. ಓಕೆ, ಮೇಡಮ್ ಪ್ರಾಯೋಗಿಕ ತರಬೇತಿಯಲ್ಲಿ ತಮ್ಮ ತಾಯಿ ಅವ್ರಿಗೆ ಅಳವಡಿಸಿಕೊಂಡಂತಹ ಒಂದು ಏನ್ ಪ್ರಯೋಜನ ಪಡ್ಕೊಂಡಿದ್ದಾರೆ, ತಾಯಿಯವ್ರನ್ನೇ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದು ನಿಜವಾದ ಪ್ರಾಯೋಗಿಕ ತರಬೇತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಎಸ್, ಥ್ಯಾಂಕ್ ಯು ಶಾರದಾ ಮೇಡಮ್. ಮೇಡಮ್ ಹ್ಯಾಂಡ್ ರೈಸ್ ಎಲ್ಲ ಆಯ್ತಲ್ಲ, ಮುಗಿತಲ್ಲ? ಆಗಿದೆ. ಓಕೆ ಮಾಸ್ಟರ್ಸ್, ಎಲ್ಲರ ಪ್ರಶ್ನೆ, ಅನಿಸಿಕೆ ಮತ್ತೆ ಪ್ರಾಯೋಗಿಕ ತರಬೇತಿ ಮುಗ್ದಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮಾಸ್ಟರ್ಸ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಪ್ರತಿದಿನ ನಮಗೆ ಧ್ಯಾನ ಜ್ಞಾನವನ್ನು ನೀಡ್ತಾ ಇರುವಂತಹ ಎಲ್ಲಾ ಗುರುಗಳಿಗೆ
ಕೃತಜ್ಞತೆಗಳು ಹಾಗೂ ಇಲ್ಲಿಯವರೆಗೂ ಸಾವಧಾನವಾಗಿ ಕುಳಿತುಕೊಂಡು ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದಗಳು ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್. ಆಲ್ ಮಾಸ್ಟರ್ಸ್ ಧನ್ಯವಾದಗಳು.